ಪಬ್ಲಿಕ್ ನೆಕ್ಸ್ಟ್ನ ಎಲ್ಲ ವೀಕ್ಷಕರಿಗೆ ಕೂಡ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಚೈತನ್ಯ ಕೊಟ್ಟಾರೆ. ಇವತ್ತು ನಾನು ಎಲ್ಲಿಗೆ ಬಂದಿದ್ದೇನೆ ಅಂತ ಹೇಳಿದ್ರೆ, ಸ್ಟಾರ್ ಸುವರ್ಣದಲ್ಲಿ ರಾತ್ರಿ 10 ಗಂಟೆಗೆ ಪ್ರಸಾರವಾಗುವಂಥ ಅವನು ಮತ್ತು ಶ್ರಾವಣಿ ಸೀರಿಯಲ್ ಸೆಟ್ಟಲ್ಲಿ ನಾನಿದ್ದೇನೆ. ಈ ಸೀರಿಯಲ್ ಸೆಟ್ಟಲ್ಲಿ ಶ್ರಾವಣಿ ಏನು ಮಾಡ್ತಾರೆ, ಅಜ್ಜಿ ತಂದಿರುವಂಥ ಟ್ವಿಸ್ಟ್ ಏನು, ಅದೇ ರೀತಿ ಸ್ಕಂದವ್ರು ಏನು ಮಾಡ್ತಾರೆ, ಇದೆಲ್ಲ ನಿಮಗೆ ತೋರಿಸ್ಬೇಕು ಅಂತ ಇದ್ದರೆ ನೀವು ಈ ವಿಡಿಯೋ ಅಂತೂ ನೋಡಲೇಬೇಕು. ಅವನು ಮತ್ತು ಶ್ರಾವಣಿ ಸೀರಿಯಲ್ ಸೆಟ್ಟಿಗೆ ಯಾವ ರೀತಿ ಇದೆ ಬನ್ನಿ ನೋಡ್ಕೊಂಡು ಬರೋಣ. ಮೈಸೂರು ಸ್ಯಾಂಡಲ್ ಸಾಬೂನು ಪ್ರಕೃತಿಯಷ್ಟೇ ತಾಜಾ ಮತ್ತು ಪರಿಶುದ್ಧ. ಸ್ಟಾರ್ ಸುವರ್ಣ ಚಾನೆಲ್ನಲ್ಲಿ ಪ್ರತಿದಿನ ರಾತ್ರಿ 10 ಗಂಟೆಗೆ ಸರಿಯಾಗಿ ಪ್ರಸಾರವಾಗ್ತಿರುವಂತಹ ಜನಪ್ರಿಯ ಧಾರಾವಾಹಿ ಅವನು ಮತ್ತೆ ಶ್ರಾವಣಿ ಪ್ರೇಕ್ಷಕರ ಮನಸ್ಸು ಗೆದ್ದುಕೊಂಡಿರುವ ಧಾರಾವಾಹಿಗಳಲ್ಲಿ ಒಂದು. ಈ ಧಾರಾವಾಹಿಯ ಕಥಾವಸ್ತು, ಪಾತ್ರಗಳ ಅಭಿವ್ಯಕ್ತಿ ಹಾಗೂ ಸಂವೇದನಾಶೀಲ ದೃಶ್ಯಗಳು ಪ್ರೇಕ್ಷಕರಿಗೆ ಭಾರಿ ಆಕರ್ಷಣೆಯ ಕೇಂದ್ರವಾಗಿವೆ. ಅವನು ಮತ್ತೆ ಶ್ರಾವಣಿ ಸೀರಿಯಲ್ ಸೆಟ್ನಲ್ಲಿ ನಡೀತಿರುವಂತಹ ಸನ್ನಿವೇಶಗಳು ಪ್ರತಿದಿನವೂ ಹೊಸ ತಿರುವುಗಳನ್ನ ತರುತ್ತಿವೆ. ಅವನು ಮತ್ತೆ ಶ್ರಾವಣಿ ಸೀರಿಯಲ್ ಸೆಟ್ನಲ್ಲಿ ನಮ್ಮ ಪಬ್ಲಿಕ್ ನೆಕ್ಸ್ಟ್ ತಂಡದ ಜೊತೆಗೆ ಹರಟೆ. ಅವನು ಮತ್ತು ಶ್ರಾವಣಿ ಸೀರಿಯಲ್ ಸೆಟ್ಟಲ್ಲಿದ್ದಾನೆ. ಇವತ್ತು ನನ್ನ ಜೊತೆ ನೊಂದು ಬೆಂದು ಹೋದ ಜೀವ ಅಂತ ಹೇಳ್ಬೋದು. ಪ್ರತಿಯೊಬ್ಬರ ಕಷ್ಟಕ್ಕೂ ಕೂಡ ಇವರೇ ಇರ್ತಾರೆ. ಶ್ರಾವಣಿ ಅವರದ್ದು ನನ್ನ ಜೊತೆ ಇದ್ದಾರೆ. ಅವ್ರ ಸೀರಿಯಲಲ್ಲಿ ಯಾರೆಲ್ಲ ಇದ್ದಾರೆ, ಯಾವ ಪಾತ್ರ ಇದೆ, ನನಗೆ ಅವರು ಇವತ್ತು ಪರಿಚಯ ಮಾಡ್ಕೊಂಡು ಹೋಗ್ತಾರೆ. ಶ್ರಾವಣಿ ಅವರೇ ರೆಡಿ ಅಲ್ವಾ? ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಅವನು ಮತ್ತು ಶ್ರಾವಣಿ. ಸೊ ಇವತ್ತು ನಮ್ಮ ಸೆಟ್ಟಲ್ಲಿ ತುಂಬ ಕಮ್ಮಿ ಜನ ಇದ್ದಾರೆ, ಎಲ್ಲರೂ ಬಂದಿಲ್ಲ. ಬಟ್ ಇರೋರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ತೀನಿ. ಸಾರಿ, ಹಾಂ, ಫಸ್ಟು ಡೈರೆಕ್ಟರ್ ಇಲ್ಲೇ ಇದ್ದಾರೆ. ಸಾರಿ, ಡಿಸ್ಟರ್ಬ್ ಮಾಡ್ತಾ ಇದ್ದೀವಿ. ಇವರು ನಮ್ಮ ಡೈರೆಕ್ಟರ್ ಅನಿಲ್ ಸರ್ ಅಂತ ಕರಿತೀವಿ. ಹಾಯ್ ಸರ್. ಹಲೋ, ನಮಸ್ತೆ. ಹೇಗೆ ಅನ್ನಿಸ್ತಿದೆ ಅವನು ಮತ್ತು ಶ್ರಾವಣಿ 600 ಎಪಿಸೋಡ್ ಕಂಪ್ಲೀಟ್ ಮಾಡಿದ್ದೀವಿ? ತುಂಬ ಖುಷಿ ಆಗ್ತಿದೆ. ಇನ್ನೂ ಒಂದು 600 ಹೋಗುತ್ತೆ. ನಿಮ್ಮೆಲ್ಲರ ಕೇಳಬೇಕು, ಬಿಕಾಸ್ ಇಟ್ಸ್ ನಾಟ್ ಅ ಸ್ಮಾಲ್ ಡೀಲ್, ಇದು ತುಂಬ ಬಿಗ್ ಡೀಲ್. 600 ಎಪಿಸೋಡ್ ಅಂತ ಹೇಳಿದ್ರೆ ಅದು ಕೂಡ 10 ಗಂಟೆಗೆ ಬಂದರೂ ಕೂಡ ತುಂಬ ಕನೆಕ್ಟ್ ಆಗ್ತಾ ಇರುವಂಥ ಸೀರಿಯಲ್. ಇವಾಗ ಬಾಂಬ್ ಹಾಕ್ಲಿಕ್ಕೆ ಅಜ್ಜಿ ಕೂಡ ಬಂದಾಗಿದೆ. ಏನು ಟ್ವಿಸ್ಟ್ ಕೊಡ್ತೀರಾ ಅಂತ ಹೇಳಿ ಎಲ್ಲರೂ ಕಾಯ್ತಾ ಇದ್ದಾರೆ. ಏನು ಸರ್ ನೆಕ್ಸ್ಟ್ ಟ್ವಿಸ್ಟ್ ಅಂತ? ತುಂಬ ಒಳ್ಳೆ ಟ್ವಿಸ್ಟ್ ಇದೆ, ಬಟ್ ಹೇಳ್ಬಿಟ್ರೆ ಗೊತ್ತಾಗ್ಬಿಡುತ್ತೆ, ಜನ ನೋಡಬೇಕು. ನಮ್ಮ ಶ್ರಾವಣಿ ಅವ್ರ ಪಾಪ ನೊಂದು ಬೆಂದು ಹೋದ ಜೀವ ಆಗಿದ್ದಾರೆ ಸರ್. ಹೌದು, ತುಂಬ ಕಷ್ಟಪಟ್ಟಿದ್ದಾರೆ. ಇನ್ನು ಮುಂದೆ ಅವರೇ ಸ್ಟ್ರಾಂಗ್ ಆಗ್ತಾರೆ. ಅದೇ ದೊಡ್ಡ ಟ್ವಿಸ್ಟ್. ಓಕೆ ಸರ್, ಥ್ಯಾಂಕ್ ಯು. ನೆಕ್ಸ್ಟ್ ಸೊ ಅಜ್ಜಿ ಹತ್ರ ಮಾತಾಡೋದು. ಅಜ್ಜಿ ಹತ್ರ ಮಾತಾಡ್ತೀವಿ. ಓಕೆ, ಅಜ್ಜಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಸೊ ಇವತ್ತು 600 ಎಪಿಸೋಡ್ ಮೊನ್ನೆ ಕಂಪ್ಲೀಟ್ ಆಯಿತು. ಏನು ಅನ್ನಿಸ್ತಿದೆ? ತುಂಬ ಸಂತೋಷ ಆಗ್ತಾ ಇದೆ, ಯಾಕಂದರೆ 600 ಟೈಮ್ನಲ್ಲಿ ನಾನು ಬಂದಿದ್ದೀನಲ್ಲ, ಅದಕ್ಕೆ ಸಂತೋಷ ಆಗ್ತಿದೆ. ಅವನು ಮತ್ತು ಶ್ರಾವಣಿ ಟೀಮ್ ಹೇಗೆ ಅನ್ನಿಸ್ತು? ತುಂಬ ಇಷ್ಟ ಆಯಿತು. ಎಲ್ಲ ತುಂಬ ಹೊಂದಾಣಿಕೆಯಿಂದ ಇದೆ. ನಂಗೆ ತುಂಬ ಇಷ್ಟ ಆಯ್ತು ಎಲ್ಲ. ಮತ್ತು ಡೈರೆಕ್ಟ್ರು ತುಂಬ ಸಮಾಧಾನವಾಗಿದ್ದಾರೆ. ಕ್ಯಾಮ್ರಾಮನ್ಗಳು ಸರ್ ಅವ್ರುಗಳು ಅಷ್ಟೇ ತುಂಬ ನಗ್ನಗ್ತಾ ಕೆಲಸ ಮಾಡ್ತಾ ನಮ್ಮ ಕಡೆಯಿಂದನೂ ಕೆಲಸ ಮಾಡಿಸ್ತಾರೆ. ಅದು ಮುಖ್ಯ ಇರೋದು ಟೀಮ್ನಲ್ಲಿ. ಥ್ಯಾಂಕ್ ಯು ಅಮ್ಮ. ಸೊ ನಮ್ಮ DOP ರವಿ ಸರ್ ಒಂದೆರಡು ಅವರು ಕ್ಯಾಮ್ರಾ ಶೈ, ನನ್ನ ಬ್ಲಾಗಿಗೂ ಬರಲ್ಲ. ಸೊ ಓಕೆ, ನೆಕ್ಸ್ಟ್ ಹಾಂ, ನಮ್ಮ ಸೌಂಡ್ ಇಂಜಿನಿಯರ್ ಪ್ರವೀಣ್ ಸರ್. ಹೌದು. ಆಮೇಲೆ ನಮ್ಮ ಸೀಕ್ರೆಟ್ಸ್ ಎಲ್ಲ ಗೊತ್ತಿರೋದು ಇವ್ರಿಗೆ, ತುಂಬ ಇಂಪಾರ್ಟೆಂಟ್ ಇವರು. ಸೊ ಹೇಗೆ ಸೀಕ್ರೆಟ್ ಬಿಟ್ಕೊಡ್ಬೇಕಾದ್ರೆ ನಾವು ನಿಮ್ಮ ಹತ್ರನೇ ಕೇಳಬೇಕು. ಏನು ಸರ್ ನೆಕ್ಸ್ಟ್? ಸೀಕ್ರೆಟ್ ಏನೂ ಇಲ್ಲ, ಸೀರಿಯಲ್ ತುಂಬ ಚೆನ್ನಾಗಿ ಬರ್ತಿದೆ, ನೋಡಿ ಹರಿಸಿ ಹಾರೈಸಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೇ ಹೇಳ್ತಾರೆ. ಸೊ ಮೇಲೆ ಹೋಗೋಣ. ಯಾವ ಕಡೆ? ಈ ಕಡೆಯಿಂದ ಹೋಗುವ ಅನ್ಸುತ್ತಲ್ಲ. ಸೊ ಒಂದು ನಿಮಿಷ ಬನ್ನಿ. ಸೊ ನಮ್ಮ ಮ್ಯಾನೇಜರ್ ಹತ್ರ ಮಾತಾಡೋಣ. ಶಶಿ ಸರ್, ನಮಸ್ತೆ. ಹಾಯ್, ನಮಸ್ತೆ. ಹೇಗೆ ಅನ್ನಿಸ್ತಿದೆ 600 ಎಪಿಸೋಡ್ ಕಂಪ್ಲೀಟ್ ಮಾಡಿದ್ದೀವಿ? ತುಂಬ ಖುಷಿ ಅನ್ನಿಸ್ತಾ ಇದೆ. ಮತ್ತು ನಿಮ್ಮೆಲ್ಲರ ಸಹಕಾರ ನಮ್ಮ ಪ್ರೊಡಕ್ಷನ್ ಟೀಮಿಗೆ ಇರೋದ್ರಿಂದ, ಮತ್ತು ನಮ್ಮ ಡೈರೆಕ್ಟ್ರು, ನಮ್ಮ ಕ್ಯಾಮ್ರಾಮ್ಯಾನು, ಸೊ ಆಲ್ ಆರ್ಟಿಸ್ಟು, ಸ್ಕಂದ ಆಗಿರ್ಬೋದು, ನೀವಾಗಿರ್ಬೋದು, ಸುಜಾತ ಆಗಿರ್ಬೋದು, ಮಮತಾ ಆಗಿರ್ಬೋದು, ವಿಕ್ಕಿ, ಸೊ ಆದ್ಯ, ಬಿಂದು, ಟೋಟಲ್ ಎಲ್ಲ ನಮ್ಮ ಆರ್ಟಿಸ್ಟುಗಳು ಸೊ ಚೆನ್ನಾಗಿ ಕೋಆಪ್ರೇಟಿವ್ ಕೊಡ್ತಿರೋದ್ರಿಂದ ನಮ್ಮ ನೀವೇನಾದರೂ ಸೀಕ್ರೆಟ್ ಬಿಟ್ಕೊಡ್ತೀರಾ ಸೀರಿಯಲಿದ್ದು? ಎಸ್ ಮೇಡಮ್, ಸೀಕ್ರೆಟ್ ಏನಾದರೂ ಬಿಟ್ಕೊಡ್ತೀರಾ? ಸೀರಿಯಲ್ ಸೀಕ್ರೆಟ್ ಅಂತ ಏನಿಲ್ಲ. ಸೊ ನಮ್ಮದು ಕತೆ ಮಾಡಿಕೊಡ್ತಾರೆ ನಮ್ಮ ಹ್ಯಾರಿಸ್ ಸರ್ ಅವರು, ಆಮೇಲೆ ವಿಶಾಲ ಮೇಡಮ್ ಇದ್ದಾರೆ, ಆಮೇಲೆ ನಮ್ಮ ಡೈಲಾಗ್ ರೈಟರ್ ಗಿರೀಶ್ ಅವರು ಇದ್ದಾರೆ. ಸೊ ಅವ್ರದ್ದೆಲ್ಲ ಒಂದು ಟೀಮ್, ಟೋಟಲ್ ಒಂದು ಟೀಮ್ ವರ್ಕ್ ನಮ್ಮದು. ಸೊ ಒಂದು ಟೀಮು ಅವ್ರು ಹೆಂಗೆ ಇದು ಮಾಡ್ತಾರೋ, ಸೊ
ಸೊ ಅದನ್ನು ನಾವು ಕೋಆರ್ಡಿನೇಷನ್ ಮಾಡಿಕೊಂಡು ನಮ್ಮೆಲ್ಲ ಆರ್ಟಿಸ್ಟ್ಗಳ ಜೊತೆ ಸೊ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೀವಿ. ಸೊ ನಮ್ಮ ಇನ್ನೊಂದು ಡೈರೆಕ್ಟರ್ ಬಂದರು, ಓಕೆ, ಅವ್ರು ನಮ್ಮ ನೋಡಿ ಆಚೆ ಹೋದ್ರು ನಾಗು ಸರ್, ನಾಗೇಶ್ ಅಂತ ನಮ್ಮ ಇನ್ನೊಂದು ಡೈರೆಕ್ಟರ್. ಹಾಯ್ ಸರ್. 600 ಎಪಿಸೋಡ್ ಕಂಪ್ಲೀಟ್ ಆಯ್ತಲ್ಲ, ಏನು ಅನ್ನಿಸ್ತದೆ? ತುಂಬ ಖುಷಿ ಆಗ್ತಾ ಇದೆ. 600 ಆಗಿರೋದು ತುಂಬ ಖುಷಿ ಆಗ್ತಾ ಇದೆ. ಎಲ್ಲ ಒಳ್ಳೆ ಆರ್ಟಿಸ್ಟ್ಗಳು ಸಿಕ್ಕಿದ್ದಾರೆ. ಸಿಕ್ಕಿರೋದು ನಮಗಂತೂ ತುಂಬ ಖುಷಿ ಆಗ್ತಾ ಇದೆ. ಏನು ಹೇಳ್ತೀರಾ? ತುಂಬ ಖುಷಿ ಆಗ್ತಾ ಇದೆ ಅಷ್ಟೇ ಹೇಳ್ಬೋದು. ಪಾಪ ಶ್ರಾವಣಿ ಅವ್ರು ಯಾವತ್ತೂ ಕೂಗಿಕೊಂಡೆ ತುಂಬಾ ಟೆನ್ಷನ್ ಅಲ್ಲೇ ಇರ್ತಾರೆ. ಅವ್ರನ್ನ ಯಾವತ್ತು ನಾವು ಇಷ್ಟು ಚಂದದ ನಗು ಮುಖ ನೋಡ್ಬೋದು ಅಂತ. ಅದು ಜನಗಳಿಗೆ ಯಾವಾಗಲೂ ಹೀರೋಯಿನ್ ಅಳಿಸಿದ್ರೇ ನೋಡೋಕ್ಕೆ ಇಂಟ್ರೆಸ್ಟ್ ಬರೋದು. ಇಲ್ಲಾಂದ್ರೆ ಜನಗಳು ನೋಡಲ್ಲ. ಅದಕ್ಕೆ ಹೀರೋಯಿನ್ ಅಳಿಸ್ತಾ ಇರಬೇಕು. ಸ್ವಲ್ಪನಾದ್ರೂ ನಗ್ಸ್ಬೇಕಲ್ಲ? ಆ ಕಾಮಿಡಿ ಸೀನ್ಸ್ ಬಂದಾಗ ದಯವಿಟ್ಟು ಖಂಡಿತ. ಯಾವತ್ತು ನಾವು ಅಳು ಮುಚ್ಚಿ ಶ್ರಾವಣಿನೇ ನೋಡು. ಚೆನ್ನಾಗಿದ್ದಾರಾ ಯಾರು? ಸೊ ಇವ್ರ ಸೀಕ್ರೆಟ್ ಏನು ಅಂದರೆ ಯಾವಾಗಲೂ ವಾಟರ್ ಬಾಟಲ್ ಕ್ಯಾರಿ ಮಾಡ್ತಾ ಇರ್ತಾರೆ. ನೀರು ಕುಡಿಬೇಕಲ್ಲ, ಅದಕ್ಕೆ ಕೆಲವೊಂದು ಟೈಮು ಶೂಟ್ ಮಾಡೋ ಟೈಮು ನೀರು ತುಂಬಾ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಶೂಟ್ ಬಿಸಿನಲ್ಲಿ ನೀರು ಕುಡಿಯೋದು ಮರ್ತ್ಬಿಟ್ಟಿರ್ತೀವಿ. ಅದಕ್ಕೆ ಇದು ಇಟ್ಕೊಂಡ್ರೆ ಅಟ್ಲೀಸ್ಟು ಇಷ್ಟು ನೀರು ಕುಡಿದಿದ್ದೀವಿ ಅನ್ನೋದೊಂದು ಗೊತ್ತಾಗುತ್ತೆ. ಅದಕ್ಕೆ ಎಲ್ರಿಗೂ ಹೈಡ್ರೇಟ್ ಕುಡ್ಬಿಟ್ಟು ಹೈಡ್ರೇಟ್ ಆಗಿರಲಿ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಮೇಲೆ ಶೋರ್. ಮತ್ತು ನಿಮ್ದು ಕಾಂಬಿನೇಷನ್ ಕೂಡ ಸಖತ್ತಾಗಿದೆ. ಎಲ್ಲರೂ ಹೇಳುವಂಥದ್ದು ಅದು ಕೂಡ 600 ಎಪಿಸೋಡು. 600 ಎಪಿಸೋಡು. ನಿಮ್ಮ ಎಕ್ಸ್ಪೀರಿಯನ್ಸ್ ಈ ಸೀರಿಯಲ್ ಅಲ್ಲಿ ಯಾವ ರೀತಿ ಇದೆ ಅನ್ನುವಂಥದ್ದು? ಸೊ ಇದು ನಂದು ರೀಪ್ಲೇಸ್ಮೆಂಟ್ ಕ್ಯಾರೆಕ್ಟರ್ ಆಯಿತಾ. ಸ್ಟಾರ್ಟಿಂಗ್ ಬಂದಾಗ ನಂಗೆ ತುಂಬ ಭಯ ಇತ್ತು ಆ್ಯಂಡ್ ಕನ್ಫ್ಯೂಷನ್ ಇತ್ತು. ಓಕೆ, ಹೋಗುವ. ಸೊ ಡೈರೆಕ್ಟರ್ ತುಂಬ ಸಪೋರ್ಟಿವ್. ಆ್ಯಂಡ್ ಸೆಕೆಂಡ್ ಥಿಂಗ್, ಸ್ಕಂದ ಅಶೋಕ್ ಹೀರೋ ಆಗಿ ಮಾಡ್ತಾ ಇದ್ದಾರಲ್ಲ, ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಇದನ್ನು ಹಿಂಗೆ ಕರೆಕ್ಟ್ ಮಾಡ್ಕೊಳ್ಳಿ ಹಿಂಗೆ ಅಂತ ಹಿ ಇಸ್ ಟು ಸಪೋರ್ಟ್ ಮೀ ಸೋ ಮಚ್. ಸೊ ಅದರಿಂದ ನನಗೆ ಅವನು ಮತ್ತು ಶ್ರಾವಣಿ ತುಂಬ ಈಸಿ ಗೋ ಆಯಿತು. ಓಕೆ, ನಿಮ್ಮ ಬಗ್ಗೆ ಕೇಳಬೇಕು ಅಂತ ಇದ್ರೆ ಮೂಲತಃ ನೀವು ಎಲ್ಲಿಯವರು, ಏನು ಎಜುಕೇಶನ್ ಮಾಡಿದ್ದೀರಾ, ಯಾವ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀರಾ ಅಂತ? ಸೊ ನಾನು ಉಡುಪಿಯವಳು, ಬರ್ಪುಂಡೆ ಒಂತೆ ಬರ್ಪುಂಡು ಅರ್ಥ ಹಾಪುಂಡು ಹೆಂಕು. ಸೊ ಉಡುಪಿಯವಳು ಆ್ಯಂಡ್ LLB ಮಾಡಿದ್ದೀನಿ, BBA LLB ಮಾಡಿದ್ದೀನಿ ಅಷ್ಟೇ. ಈ ಫಿಲ್ಮ್, ಈ ಸೀರಿಯಲ್ಗೆ ಬರಬೇಕು ಅಂತ ಹೇಳಿ ಮೊದಲಿನ ಇಂಟ್ರೆಸ್ಟ್ ಅಲ್ಲ? ಇಂಟ್ರೆಸ್ಟ್ ಅನ್ನೋಕ್ಕಿಂತ ಮಾಡ್ಲಿಂಗ್ ಮಾಡ್ತಾ ಇದ್ದೆ ನಾನು. ಸೊ ಮಾಡ್ಲಿಂಗ್ ಮಾಡಬೇಕಾದ್ರೆ ಇಂಟ್ರೆಸ್ಟ್ ಇರಲಿಲ್ಲ. ನಾನು ಚೈಲ್ಡ್ ಆರ್ಟಿಸ್ಟ್ ಆಗಿ ಎಲ್ಲ ಆ್ಯಕ್ಟ್ ಮಾಡಿದ್ದೀನಿ, ಒಂದಿಷ್ಟು ಮೂವೀಸ್ ಮಾಡಿದ್ದೀನಿ. ಊರ್ವಿ, ಮನದ ಮರೆಯಲ್ಲಿ, ಗರುಡ, ಡಾಕ್ಟರ್ 56 ಈ ಥರ ಒಂದಿಷ್ಟು ಸುಮಾರು ಮಾಡಿದ್ದೀನಿ. ಸೊ ಅವಾಗ ಅಮ್ಮಂಗೆ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ಫೋರ್ಸ್ ಮಾಡಿ ನನ್ನ ಕಳಿಸೋರು. ದೆನ್ ನನ್ನ ಕಾಲೇಜ್ ಡೇಸಲ್ಲಿ ಯಾವಾಗ ಸ್ಕ್ರಿಪ್ಟ್ ಎಲ್ಲ ಸ್ಟಾರ್ಟ್ ಮಾಡ್ತಾಯಿದ್ದೆ ಆ್ಯಂಡ್ ಆ್ಯಕ್ಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ, ಡ್ರಾಮಾ ಮಾಡ್ತಾಯಿದ್ದೆ. ಸೊ ಅವಾಗ ಓಕೆ ವೈ ನಾಟ್ ಅಂತ ಒಂದು ಥಾಟ್ ಬಂದು ದೆನ್ ಇಲ್ಲಿ ಲುಕ್ ಟೆಸ್ಟ್ ಕೊಟ್ಟೆ ಆ್ಯಂಡ್ ಫೈನಲೈಸ್ ಆಯಿತು. ಸೊ ಯಾ, ಓ ಹೀರೋ ಇದ್ದಾರೆ, ನೀವು ಇಷ್ಟೊತ್ತಂಗ ಕೇಳ್ತಿದ್ರಲ್ಲ, ಸ್ಕಂದ ಅಶೋಕ್. ಸೊ ಇಲ್ಲಿದ್ದಾರೆ. ಹಲೋ, ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದೆ. ಆಫ್ಟರ್ ರಾಧಾರಮಣ ಆದ್ಮೇಲೆ ಇವತ್ತು ನೋಡ್ತಾ ಇದ್ದೀವಿ ಮನೆಯ. ಯಾ, ಅವನು ಮತ್ತು ಶ್ರಾವಣಿ 600 ಎಪಿಸೋಡ್, ಒಂದಲ್ಲ ಎರಡಲ್ಲ 600 ಎಪಿಸೋಡ್ ಆಗಿದೆ. ಹೌ ವಾಸ್ ಅ ಫೀಲ್ ನಾವು ಸರ್? ಹೌದು, ಇದೊಂದು ತುಂಬ ಕುಟುಂಬದ ಥರ ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡಿದ್ದೀವಿ. ಸೊ ತುಂಬ ಖುಷಿಯಾಗುತ್ತೆ. ಯಾಕಂದರೆ 600 ಎಪಿಸೋಡ್ಸ್ ಇಸ್ ಅ ವೆರಿ ಗುಡ್ ನಂಬರ್. ಒಂದು 10 o'clock ಶೋ ಆಗಿ ಒಂದು ಒಳ್ಳೆ ನಂಬರ್ಸ್ ಫೆಚ್ ಮಾಡಿ ಎಲ್ಲ ಒಂದು ಜಾಯಿಂಟ್ ಎಫರ್ಟ್ ಎಲ್ಲ ಟೀಮ್ಮೇಟ್ಸಿಂದು. ಹಾಗೂ ಶ್ರಾವಣಿ ಅವರು ಈ ಕತೆಗೆ ಕಥಾನಾಯಕ ಅಂತ ಹೇಳ್ಬೋದು. ಶ್ರಾವಣಿ ಆಗಿದ್ದಾರೆ ಇವಾಗ ಪಾಪ ಇರ್ತಾರೆ. ಅವ್ರು ಬೇರೆಯವ್ರನ್ನ ಅಳಿಸ್ತಾರೆ ಅವರು, ಯಾಕಂದರೆ ಅವರೇ ಎಲ್ಲರನ್ನೂ ಡಿಕೋಡ್ ಮಾಡೋದು. ಸೊ ಈಗ ರಜನೀಶ್ನ ಏನೇನು ಮಾಡಬೇಕು ಅದೆಲ್ಲ ಪನಿಷ್ಮೆಂಟು ಎಲ್ಲ ತಯಾರಿ ಮಾಡಿಟ್ಟಿದ್ದಾರೆ. ಸೊ ಯಾ, ನಮ್ಮ ಕಥಾನಾಯಕ ಇವರೇ ಹೀರೋ ನಮ್ಮ ಸೀರಿಯಲ್ಗೆ. ಇವರಿಲ್ಲ ಅಂದರೆ ಬ್ಯಾಕ್ ಬೋನ್, ನಮ್ಮ ಸೀರಿಯಲ್ ಬ್ಯಾಕ್ ಬೋನ್ ಅಂತಲೇ ಹೇಳ್ಬೋದು. ಹೌದು, ತುಂಬ ಬ್ಯಾಕ್ ಬೋನ್ಸ್ ಇದ್ದಾರೆ ಈ ಸೀರಿಯಲ್ಲಿಗೆ. ಸೊ ಅನಿಲ್ ದೊರೆಸ್ವಾಮಿ, ಆನಂದ್ ದೊರೆಸ್ವಾಮಿ ನಮ್ಮ ಡೈರೆಕ್ಟ್ರು, ಶಶಿ ಪ್ರೊಡಕ್ಷನ್ ಮ್ಯಾನೇಜರ್, ಕ್ಯಾಶಿಯರ್ ಕಿರಣ್. ಸೊ ಎಲ್ರದ್ದು ಎಫರ್ಟ್ ನಮಗೆ ಒಂಥರ ಖುಷಿಯಾಗಿ ಪಿಕ್ನಿಕ್ಗೆ ಬಂದು ಹೋದಂಗೆ ಅನಿಸುತ್ತೆ. ಯಾ, ಸೊ ಇಟ್ಸ್ ಅ ಲವ್ಲಿ ಟೀಮ್ ಟು ವರ್ಕ್ ವಿತ್. ನಿಮ್ಮ ಮಗಳು ಏನು ಹೇಳ್ತಾಳೆ ಸರ್? ಮಗಳು ಆಲ್ರೆಡಿ ಹಿಂಗೆ ಮಾಡೋಕ್ಕೆ ಶುರು ಮಾಡಿದ್ದಾಳೆ. ಸೊ ನನಗೆ ಸ್ವಲ್ಪ ಭಯ ಇದೆ ಅದ್ರ ಬಗ್ಗೆ. ಸೊ ತುಂಬ ಕನ್ವಿನ್ಸ್ ಮಾಡಬೇಕಾಗುತ್ತೆ. ಇಲ್ಲ CG ಇದು ಕತೆ ಶ್ರಾವಣಿನ ಹೇಟ್ ಮಾಡ್ತಾ ಇರ್ತಾಳೆ. ಇಲ್ಲ, ಶ್ರಾವಣಿನ ತುಂಬ ಇಷ್ಟಪಡ್ತದೆ ಪಾಪು. ಯಾಕಂದರೆ ಅದಿರಾನು ಓಡಿಸೋದೇ ಶ್ರಾವಣಿ, ಹಾಗಾಗಿ ಅದಕ್ಕೊಂದು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸರ್ ಇನ್ನೊಂದು ಏನು ಅಂತ ಹೇಳಿದರೆ,
ರಾಧಾರಮಣ ಆದಮೇಲೆ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್, ಒಳ್ಳೆ ಸೀರಿಯಲ್ ಅಂತ ಹೇಳ್ಬೋದು. ಹೇಗಿದೆ ಎಕ್ಸ್ಪೀರಿಯನ್ಸ್? ಹೌದು ಮೇಡಮ್, ಯಾಕಂದರೆ ಈಗ ರಾಧಾರಮಣ ಟೈಮಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ರು, ಈಗ ನಮ್ಮ ಕತೆ ಬರೀತಿರೋದು ವಿಶಾಲ ಪುರೋಹಿತ್ ಅವರು. ಟೀಚರ್ ಇಲ್ಲೊಂದು ಟೀಚರ್ ನಿಮಗೆ. ಹೌದು, ಅಲ್ಲಿ ವಿಶಾಲ ಪುರೋಹಿತ್ ಅಂತ ಸ್ಟೋರಿ ಬರೀತಾ ಇದ್ರು. ಸೊ ಅವರೇ ಈ ಸ್ಟೋರಿನ ಬರೆಯೋಕ್ಕೂ ಒಪ್ಕೊಂಡಿದ್ದು. ಮತ್ತು ಹ್ಯಾರಿಸ್ ಪ್ರೊಡ್ಯೂಸರ್ ಬಂದುಬಿಟ್ಟು ನಮಗೆ ರಾಧಾರಮಣ ಟೈಮಲ್ಲೂ ಅವರು ಆ್ಯಕ್ಟಿವ್ಲಿ ಇನ್ವಾಲ್ವ್ಡ್. ಸೊ ಒಂದೇ ಟೀಮ್ ಅಂತ ಅನಿಸ್ತು. ಈ ಮೀಟಿಂಗ್ ಆಗಿದ್ದು, ನಾನು ಹ್ಯಾರಿಸ್ ಒಳ್ಳೆ ಫ್ರೆಂಡ್ಸ್ ಆಗಿದ್ರು, ಈ ಮೀಟಿಂಗ್ ಆಗಿದ್ದು ನಮ್ಮ ಹಳೆ ಪ್ರೊಡ್ಯೂಸರ್ ಸುಬ್ಬಣ್ಣನಿಂದ, ರಾಧಾರಮಣ ಪ್ರೊಡ್ಯೂಸರ್. ಸೊ ಎಲ್ಲದೂ ಒಂದು ಫೆಲ್ಟ್ ಲೈಕ್ ಅ ಫ್ಯಾಮಿಲಿ. ಆ್ಯಂಡ್ ಸ್ಟೋರಿಯಲ್ಲೂ ತುಂಬ ವಿಭಿನ್ನವಾಗಿತ್ತು ಅನಿಸ್ತು ಶುರುವಲ್ಲೇ. 600 ಎಪಿಸೋಡ್ ಬರಲಿಕ್ಕೆ ಚಾನ್ಸ್ ಅಲ್ವಾ? ಹೌದು ಮೇಡಮ್, ನಿಮ್ಮೆಲ್ಲರ ಸಪೋರ್ಟಿಂದ ಇವತ್ತು 600 ಆಗಿದೆ. ಆ್ಯಂಡ್ ಆಲ್ಸೋ ವಿಭಿನ್ನವಾಗಿತ್ತು ಕತೆ. ಒಂದು ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ, ಮದುವೆ ಆಗಿರ್ತಾರೆ, ಆಮೇಲೆ ದೂರ ಆಗ್ತಾರೆ, ಆಮೇಲೆ ಒಂದು ಅವ್ರ ಪೆಟ್ ಡಾಗ್ ಅದು ಒಂದು ಮಾಡುತ್ತೆ ಇವರಿಬ್ರನ್ನ. ಸೊ ಇದೆಲ್ಲ ತುಂಬ ವಿಭಿನ್ನವಾಗಿದೆ ಅಂತ ಅನಿಸ್ತು. ಸೊ ದಿಸ್ ವಾಸ್ ದ ರೀಸನ್ ಟು ಟೇಕ್ ಇಟ್ ಅಪ್. ನಾವೀಗ ನೋಡ್ತಾ ಇದ್ದೇವೆ ಶ್ರಾವಣಿ ಸುಬ್ರಹ್ಮಣ್ಯ, ನಮ್ಗೆ ಗೊತ್ತಿದೆ ಅವನು ಮತ್ತು ಶ್ರಾವಣಿ, ಓಕೆನಾ? ನೋಡದಿರೋರ ಬಗ್ಗೆ, ಯಾರು ನೋಡಲ್ಲ ನೋಡಿ, ಅವರಿಗೆ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂತಿದ್ರೆ ನೀವು ಏನು ಹೇಳ್ತೀರಾ ಅಂತ? ವೆಲ್, ಅವನು ಮತ್ತು ಶ್ರಾವಣಿಯಲ್ಲಿ ತುಂಬ ಸ್ಪೆಷಾಲಿಟೀಸ್ ಇದೆ. ಈಗ ಇವರು ತಾಳಿರೋದು ಬೇರೆ ಬೇರೆ ರೂಪ ಇದೆ. ಶ್ರಾವಣಿಯವರು, ನಾನು ಅಷ್ಟೇ, ಅಭಿಮನ್ಯುನೂ ತುಂಬ ಬೇರೆ ಬೇರೆ ರೂಪನ ತಾಳಿದ್ದೀವಿ. ಲೈಕ್ ನಾನು ಗಜಪತಿ ರೋಲು ಪ್ಲೇ ಮಾಡಿದ್ದೀನಿ. ಸೊ ನಮ್ಮ ತಾತಂದ ರೋಲು. ಸೊ ಈ ದುಷ್ಟ ಶಕ್ತಿನೆಲ್ಲ ದೂರ ಇಡೋಕ್ಕೆ ಅವರು ಏನೇನು ಮಾಡಿದರು, ಇದೆಲ್ಲ ತುಂಬ ಇಟ್ ವಾಸ್ ಡಿಫ್ರೆಂಟ್. ನಮಗೆ ಆ್ಯಸ್ ಆ್ಯಕ್ಟರ್ಸ್ ಚಾಲೆಂಜಿಂಗಾಗಿ ಮತ್ತು ಖುಷಿ ಕೊಡುವಂಥ ಒಂದು ಕ್ಯಾರೆಕ್ಟರ್ ಆಗಿತ್ತು. ಸೊ ಎಲ್ಲರೂ ನೋಡಬೇಕು, ಯಾಕಂದರೆ ಇನ್ನಷ್ಟು ಜನ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಕಥೆನೂ ವಿಭಿನ್ನವಾಗಿದೆ. ಒಂದು ಸ್ವಲ್ಪ ಎಲಿಮೆಂಟ್ಸ್ ಆಫ್ ಹಾರರ್ ಇದೆ, ಲವ್ ಎಲಿಮೆಂಟ್ಸ್ ಇದೆ. ಸೊ ಆಲ್ ಇನ್ ಆಲ್ ಒಂದು ಗುಡ್ ಎಂಟರ್ಟೈನರ್. ಓಕೆ, ನಿಮ್ಮಿಬ್ಬರಿಗೂ ಕ್ವಶನ್ ಈಗ ಸ್ವಲ್ಪ ಹತ್ರ ಬಂದು, ಲವ್ ಎಲಿಮೆಂಟ್ ಬಂದಾಗ ನಿಲ್ಲಿ ಸೀನ್ ಮಾಡ್ತಿರಲ್ಲ, ಆವಾಗ ಶೂಟಿಂಗ್ ಸೆಟ್ಟಲ್ಲೆಲ್ಲ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಈ ಶ್ರಾವಣಿಯವ್ರು ನನಗೆ ತುಂಬ ಒಳ್ಳೆ ಫ್ರೆಂಡ್ ಆಗಿರೋದ್ರಿಂದ ತುಂಬ ಕಂಫರ್ಟಬಲ್ ಆಗಿ ಎಲ್ಲ ನಡೆಯುತ್ತೆ. ಹಾಗೆ ನಡೆಯುತ್ತೆ ಸರ್? ಕೆಮಿಸ್ಟ್ರಿ ಬಿಲ್ಡ್ ಆಗುತ್ತೆ ಅಷ್ಟೇ. ಸೊ ಆ್ಯಂಡ್ ಸಪೋರ್ಟಿವ್ ಇದ್ದರೆ, ಸೊ ಸೀನ್ ಅಂತ ನಾವು ತೊಗೊಂಡಿರ್ತೀವಲ್ಲ ತಲೆಯಲ್ಲಿ, ಸೊ ಇಟ್ ವಿಲ್ ಬಿ ಈಸಿ. ಅಭಿಮನ್ಯು ಆ್ಯಂಡ್ ಶ್ರಾವಣಿ ಆಗಿರ್ತೀವಿ ನಾವು ರೊಮ್ಯಾಂಟಿಕ್ ಸೀನ್ ಏನಾದರೂ ಮಾಡಬೇಕಾದ್ರೆ, ಸೊ ಅದು ಈಸಿ ಆಗುತ್ತೆ. ಅಕಸ್ಮಾತ್ ಸ್ಕಂದ ಆ್ಯಂಡ್ ಇಶಿಕಾ ಅಂತ ಬಂದಾಗ ಅದು ತುಂಬ ಇಟ್ಸ್ ವೆರಿ ಡಿಫ್ರೆಂಟ್ ಥಿಂಗ್. ಸೊ ಇಟ್ಸ್ ಈಸಿ ಬಿಕಾಸ್ ಅಭಿ ಆ್ಯಂಡ್ ಶ್ರಾವಣಿ ಅಂತ. ಈಗ ಅವನು ಮತ್ತು ಶ್ರಾವಣಿ ಅಂತ ಬಂದಾಗ ಸುವರ್ಣದಲ್ಲಿ ಇದಕ್ಕಿಂತ ಮುಂಚೆನೂ ಇದೇ ಒಂದು ಹೆಸರಿನಲ್ಲಿ ಸೀರಿಯಲ್ ಬಂದಿತ್ತು. ನಿಮಗೆ ಆ್ಯಕ್ಟ್ ಮಾಡ್ತೇವೆ ಅಂತ ಬಂದಾಗ ತುಂಬ ಪ್ರೆಷರ್ ಇದ್ದಿರ್ಬೋದು, ಆ ಸೀರಿಯಲ್ಗಿಂತ ನಮ್ಮದು ಇನ್ನೂ ಜಾಸ್ತಿ ಹೋಗಬೇಕು ಅಂತ ಹೇಳಿ. ಯಾವ ರೀತಿ ಜನರಿಗೆ ಕನೆಕ್ಟ್ ಆದ್ರೆ ಅಂತ ಹೇಳಿ ಅನಿಸುತ್ತೆ ನಿಮಗೆ? ಐ ಥಿಂಕ್ ಅದು ಒಂದು ಒಳ್ಳೆಯ ಮಾರ್ಕೆಟಿಂಗ್ ವೇಯಿಂದ ಒಂದು ಒಳ್ಳೆ ರೀತಿ ಆಯಿತು ನಮಗೆ. ಯಾಕಂದರೆ ಜನಕ್ಕೆ ಕುತೂಹಲ ಇತ್ತು, ಹೆಸರು ಗೊತ್ತಿತ್ತು. ಸೊ ಇದೇನು ಪಾರ್ಟ್ 2ನ ಹಾಗೆ ಇರುತ್ತಾ ಕತೆ, ಇದೆಲ್ಲ ಕ್ವೆಶನ್ಸ್ ಬಂತು. ಬಟ್ ಸೂರ್ಯ ತರನೇ ಅಭಿಮನ್ಯು ಇಡ್ತಾರ? ಹೌದು ಕರೆಕ್ಟ್. ಯಾ, ಸೊ ದಟ್ ವಾಸ್ ದ ಸ್ಟಾರ್ಟ್ ಆಫ್ ಇಟ್. ಬಟ್ ಇಟ್ ಟುಕ್ ಅ ಡಿಫ್ರೆಂಟ್ ಪಾತ್ ಆಲ್ ಟುಗೆದರ್. ನೀವೇನು ಹೇಳ್ತೀರಾ? ಮೇ ಬಿ ಆ ಸ್ಟೋರಿ ಡಿಫ್ರೆಂಟ್ ಆ್ಯಂಡ್ ಈ ಸ್ಟೋರಿ ಡಿಫ್ರೆಂಟ್. ಇದರಲ್ಲಿ ಸ್ಟಾರ್ ಆಫ್ ದ ಶೋ ಅಂತ ಹೇಳಿದ್ರೆ ಚೀಕು ಆ್ಯಂಡ್ ಅಫ್ಕೋರ್ಸ್ ಕಂದ. ಸೊ ಇದು ಅಂದರೆ ಡಿಫ್ರೆಂಟ್ ಸ್ಟೋರೀಸ್ ಇರುತ್ತೆ ಅಲ್ವಾ, ಅವನು ಮತ್ತು ಶ್ರಾವಣಿ, ಆ ಸ್ಟೋರಿಗೂ ಈ ಸ್ಟೋರಿಗೂ ತುಂಬ ಡಿಫ್ರೆನ್ಸ್ ಇದೆ. ಓಕೆ ಓಕೆ, ನೆಕ್ಸ್ಟ್ ಮಾತಾಡ್ತಾ ಬರುವ. ಓಕೆ ಸರ್, ಥ್ಯಾಂಕ್ ಯು. ಯಾ, ಯು ಟು ಸರ್. ಥ್ಯಾಂಕ್ ಯು. ಎಸ್, ನೆಕ್ಸ್ಟ್ ಯಾರ ಹತ್ರ ಹೋಗುವ? ಬಿಂದು. ಹೌದಾ? ಯಾ, ಪಾಪ ನೋಡಿ ಒಬ್ಬರೇ ಕೂತಿದ್ದಾರೆ, ಏನು ಮಾಡೋದು ನೆಕ್ಸ್ಟ್ ಅಂತ ಹೇಳಿ. ಸೊ ಹಾಯ್ ಬಿಂದು. ಹಲೋ, ಹಾಯ್. ಹೇಗೆ ಅನ್ನಿಸ್ತಾ ಇದೆ? 600 ಎಪಿಸೋಡ್ ಕಂಪ್ಲೀಟ್ ಮಾಡಿದ್ದೀವಿ. ನಮ್ದೊಂದೇ ಕಂಪ್ಲೇಂಟ್ ಇದ್ದಿದ್ದು, ನಮ್ದು 600 ಎಪಿಸೋಡ್ಸ್ ಆಯಿತು, ಎಲ್ಲಿ ಏನು ಸೆಲೆಬ್ರೇಷನ್. ಸೊ ಇವತ್ತು ನಮಗೆ ಆ ಸೆಲೆಬ್ರೇಷನ್ ನೀವು ತಂದು ಕೊಟ್ಟಿದ್ದೀರಾ ಅನ್ನೋ ಥರ ಅನಿಸ್ತಾ ಇದೆ. ವಿ ವಿ ಲೈಕ್ ಆಯ್ತಲ್ಲ 600 ಎಪಿಸೋಡ್ಸು, ನಮ್ದೆಲ್ಲೂ ಎಕ್ಸ್ಪೋಷರೇ ಇಲ್ಲ, ಏನು ಯಾರು ಬಂದೇ ಇಲ್ಲ. ನಾವು ಪ್ರೊಡಕ್ಷನ್ ಮ್ಯಾನೇಜರ್ಗೆ ಬಂದಿದ್ದ ತಕ್ಷಣ ಏನು ಸರ್ ಎಲ್ಲ ಹೊಸಬ್ರು ಅಂತ ಜೋಕಾಗಿ ತಗೊಳ್ತಾ ಇದ್ದೀರಾ ಅಂತ. ಯಾರೋ ನೀವೇನು ಮಾಡಿದಿರಲ್ಲ 600. ಟ್ರೂ, ದಟ್ ಇಸ್ ವಾಟ್ ಐ ವಾಸ್ ಅಬೌಟ್ ಟು ಸೇ. ನಾಟ್ ಈಸಿ. ದಟ್ ಇಸ್ ವಾಟ್, ಯಾಕಂದರೆ ಒಂದು ಸೀರಿಯಲಲ್ಲಿ ನಾವು ಇಷ್ಟೊಂದು ಜನ ಹೊಸಬ್ರು ಬಂದು ಆ್ಯಂಡ್ ಎಲ್ಲೋ ಒಂದು ಕಡೆ ಪ್ರಮೋಷನ್ ಅಷ್ಟಿಲ್ಲದೆ ನಾವು ಇಷ್ಟು ಜನಗಳಿಗೆ ಹತ್ರ ಇದ್ದೀವಿ ಇನ್ನ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ 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 ಖುಷಿ ಆಗುತ್ತೆ. ಓಕೆ, ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಜನರಿಗೆ ಹೇಳಬೇಕು ಅಂತಿದ್ರೆ ಏನು ಹೇಳ್ತೀರಾ? ಸೊ ನನ್ನ ಕ್ಯಾರೆಕ್ಟರ್ ಮೇನಾಗಿ ಬಂದು ಬಿಂದು. ಸೊ ಶ್ರಾವಣಿ ಅದಕ್ಕೆ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರೆ. ಯಾವತ್ತು? ಖಂಡಿತ ಇಲ್ಲ, ಯಾಕಂದರೆ ಬೇರೆ ಅದಕ್ಕೆ ಥರ ಬಿಂದು ಅಲ್ಲ. ಶಿ ಹ್ಯಾಸ್ ಆಲ್ವೇಸ್ ಬಿನ್ ಸಪೋರ್ಟಿವ್ ಟು ಶ್ರಾವಣಿ.
ಆ್ಯಂಡ್ ಎಲ್ಲೋ ಒಂದು ಕಡೆ ನನ್ನ ಮಾತನ್ನ ಮುಂಚೆನೇ ಕೇಳಿಬಿಟ್ರೆ ಸೀರಿಯಲ್ 300ಕ್ಕೆ ಮುಗಿಸ್ಬಿಡ್ತಾ ಇದ್ರು ಅನ್ಸುತ್ತೆ. ಬಿಡ್ತಿದ್ರು. ಖಂಡಿತವಾಗ್ಲು, ಯಾಕಂದ್ರೆ ಏನೇ ಆದ್ರೂ ಅವಳಿಗೆ ಫಸ್ಟ್ ಗೊತ್ತಾಗುತ್ತೆ ಎಲ್ಲಿಂದ ಬರುತ್ತೋ ಐಡಿಯಾ ಏನು. ಈ ನೆಕ್ಸ್ಟ್ ಎಪಿಸೋಡ್ ಪರ್ಸ್ನಲ್ ಆಗಿ ಖಂಡಿತವಾಗ್ಲು ಇಲ್ಲ, ಬಿಕಾಸ್ ಐ ಹ್ಯಾವ್ ಟು ಥ್ಯಾಂಕ್ ದ ರೈಟ್ ವಿಶಾಲಾ ಮ್ಯಾಮ್ ಆಗಿರ್ಬೋದು, ಆರ್ ಸರ್ ಆಗಿರ್ಬೋದು, ಈ ಕ್ಯಾರೆಕ್ಟರ್ಗೆ ಅಷ್ಟು ಮಹತ್ವ ಕೊಟ್ಟರು. ಆ್ಯಂಡ್ ಟಚ್ ವುಡ್ ಎಸ್ಟರ್ಡೇ ತಾನೇ ನಾನೆಲ್ಲೋ ಒಂದು ಕಡೆ ಹೊರಗಡೆ ಹೋಗಿದ್ದೆ, ಆಂಟಿ ಅಲ್ಲ ಯಾವುದೋ ಹುಡುಗಿ ಅಲ್ಲ ಹುಡುಗ ಯಾವುದೋ ಬಂದ್ಬಿಟ್ಟು ನೀವು ಅವನು ಮತ್ತು ಶ್ರವಣಿ ಮಾಡಿದೆ. ತುಂಬ ಖುಷಿ ಆಯಿತು. ಅಂದರೆ ಇನ್ನು ಹೌದು ನಮ್ಮಮ್ಮ ನೋಡ್ತಾ ಇರ್ತಾರೆ, ನಮ್ಮಮ್ಮನ ಜೊತೆ ನಾನು ಕೂತಿರ್ತೀನಿ. ಬಿಂದು ಕ್ಯಾರೆಕ್ಟರ್ ಆ್ಯಂಡ್ ನಾನು ಯೂಶ್ವಲಿ ಮಾಡರ್ನ್ ಔಟ್ಫಿಟಲ್ಲಿ ಇರೋದ್ರಿಂದ ತುಂಬ ಕಡಿಮೆ ಜನ ಇದು ಮಾಡೋದು. ಆ್ಯಂಡ್ ಯಾವಾಗ ರೆಕಗ್ನೈಸ್ ಮಾಡಿದ್ರು ಐ ರಿಯಲಿ ಫೆಲ್ಟ್ ಹ್ಯಾಪಿ. ಇಲ್ಲ ಆ್ಯಕ್ಚುಲಿ ನಾವು ಅಂದ್ಕೊಂಡಂಗಿಲ್ಲ, ಪ್ರಮೋಷನ್ ಇಲ್ಲ, ಸೊ ಯಾರು ನಮ್ಮನ್ನ ನೋಡ್ತಾರೆ. ನೋ, ಇಟ್ ವಾಸ್ ವೆರಿ ರಾಂಗ್. ಜನಗಳಿಗೆ ತುಂಬ ಹತ್ರ ಇದ್ದೀವಿ. ಹೌದು, ಇಷ್ಟು ರೀಚ್ ಆಗ್ತಾ ಈ ವೀಕ್ ನಾವು 2.7 ಇದ್ದೀವಿ. ಆ್ಯಂಡ್ ಇಟ್ ವಾಸ್ ಅ ವೆರಿ ಹ್ಯಾಪಿ ಮೂಮೆಂಟ್. ಸೊ ಎಲ್ಲ ನಿಮ್ಗಳ ಸಪೋರ್ಟಿಂದ ಪ್ರೀತಿಯಿಂದ ಅಂತ ಹೇಳಿ. ನಮ್ಗೆಲ್ರಿಗೂ ಗೊತ್ತಿರೋದ ಶ್ರಾವಣಿ ಬಗ್ಗೆ ಒಂದು ಸೀಕ್ರೆಟ್ ಹೇಳ್ತೀರಾ? ಅವಳ ಶ್ರಾವಣಿನ ಇಶಿಕಾನ? ಇಶಿಕಾ ಬಗ್ಗೆ ಹೇಳಿ, ಪರವಾಗಿಲ್ಲ. ತೀಟೆ ಸುಬ್ಬಿ, ಲಿಟ್ರಲಿ ತೀಟೆ ಸುಬ್ಬಿ. ಯಾರು ಒಬ್ರು ಮಲ್ಕೊಂಡ್ರೆ ಅವಳ ಕೈ ಸುಮ್ಮನೆ ಇರಲ್ಲ. ಮೀನೆಲ್ಲ ತಿಂತೀರಲ್ಲ, ಅದು ಮೀನ್ ತಿಂದದ್ದಲ್ಲ ನಮ್ದು. ಹೌದು ಜಾಸ್ತಿ ಖಂಡಿತವಾಗ್ಲು. ಅಂದ್ರೆ ಯಾರು ಸುಮ್ಮನೆ ಇದ್ರೆ ಅವಳಿಗೆ ಸುಮ್ಮನೆ ಇರೋಕ್ಕಾಗಲ್ಲ. ಇವಾಗ ಒಂದು 2 ಗ್ರೂಪ್ಸ್ ಆಗೊಂಡು ಏನೋ ಮಾತಾಡ್ತಾ ಇರ್ತೀವಿ, ಇವಳಿಗೆ ಎಲ್ಲೂ ಇರಬೇಕು, ಅಲ್ಲೂ ಇರಬೇಕು, ಇಲ್ಲೂ ಇರಬೇಕು, ಅಲ್ಲೂ ಇರಬೇಕು. ಕೊನೆಗೆ ಅದನ್ನೆಲ್ಲ ಬಂಸ ಮಾಡಿ ಬಾಯ್ ಎಲ್ಲರೂ ಒಟ್ಟಿಗೆ ಹಾಕ್ಬೇಕು ಅಂತ ನನ್ನ ಐಡಿಯಾ. ಯಾರು ಮಲ್ಕೋಬಾರ್ದು, ರೆಸ್ಟ್ ತಗೋಬಾರ್ದು, ದೇ ಹ್ಯಾವ್ ಟು ಬಿ ಆಕ್ಟಿವ್ ಅಂತ. ಆ್ಯಂಡ್ ವೆನ್ ಶಿ ಈಸ್ ಸ್ಲೀಪಿಂಗ್, ಇಫ್ ಸಂಬಡಿ ಕಮ್ಮಿ ಮಲ್ಗೋದು, ಸ್ವಲ್ಪ ರೆಸ್ಟ್ ಮಾಡ್ಬೇಕಾದ್ರೆ ಯಾರು ಇದು ಮಾಡ್ತಾ ಇದ್ರೆ ಆಗ್ಬಿಡುತ್ತೆ. ಬಟ್ ಖಂಡಿತವಾಗ್ಲೂ ಬಂದು ಇಷ್ಟು ತಿಂಗಳುಗಳಾದಮೇಲೆ ಇನ್ನೂ ಬಾಂಡ್ ಎಲ್ಲೋ ಹೊರಗಡೆ ಅವರು ಅನ್ನೋ ಫೀಲೇ ಇಲ್ಲ. ನಾವು ಶೂಟಿಂಗ್ ಬರಬೇಕಾದ್ರೆ ಬಂದಿದ್ದ ತಕ್ಷಣ, ನೆನ್ನೆ ತಾನೇ ಮೀಟ್ ಮಾಡಿರ್ತೀವಿ, ಇವತ್ತು ಬಂದಿದ ತಕ್ಷಣ ಹಾಯ್ ಹಲೋ ಅದು ಅನ್ನೋದಿರುತ್ತೆ. ಸೊ ಇದೊಂದು ಫ್ಯಾಮಿಲಿ ಅಂತ. ಟ್ರೂ ಎವ್ರಿಬಡಿ ವಿಲ್ ಬಿ ಲೈಕ್ ಎವ್ರಿಬಡಿ ಆಸ್ ದರ್ ಓನ್ ಅಡೋರ್ನೆಸ್ ಹಿಯರ್, ಅದೊಂದು ಹೇಳ್ಬೋದು. ಸೊ ಎಲ್ಲರೂ ಒಂದು ಬಾಂಧವ್ಯ ಹೊಂದಾವಣಿಕೆಯಿಂದ ಇದ್ದೀವಿ. ಯಾವ್ದು ಹಿಂಗೆ ಆದ್ರೂ ಪಾಪ ಅವ್ರನ್ನ ಎಲ್ಲರೂ ಕೂಗ್ಸೋದು, ಅವ್ರಿಗೆಲ್ಲ ತೀಟೆ ಮಾಡೋದು ನಿಮ್ ಸೀರಿಯಲ್ ಅಲ್ಲೆಲ್ಲ. ಅಂದ್ರೆ ಅಳಿಸ್ತೀವ ಅದ್ ರೈಟರ್ ಅವ್ರು ಏನೋ ಹೇಳಿರ್ತಾರೆ ಮಾಡ್ಲಿಕ್ಕೆ, ನಾವು ಅಳಿಸ್ತೀವಿ. ನಾನು ಯಾವಾಗ್ಲೂ ಅಳ್ಬೇಕಾ? ಅವರೇ ದೊಡ್ಡ ಅಲ್ಲ, ಬಿಂದು ಅಳ್ಸಲ್ಲ, ನನ್ನ ತುಂಬಾ ಸಪೋರ್ಟ್ ಮಾಡ್ತಾಳೆ. ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡ್ತಾಳೆ. ಇವಳಾಗ್ಲಿ ಆದ್ಯ ಆಗ್ಲಿ ತುಂಬಾ ಸಪೋರ್ಟ್ ಮಾಡ್ತಾರೆ. ಸೊ ಇವ್ರು ಅಳ್ಸಲ್ಲ, ಅಲ್ಲಿ ವಿಲ್ಲನ್ ಇದಾರೆ, ಬಟ್ ಇವತ್ತು ಬಂದಿಲ್ಲ. ಮೀಟ್ ಮಾಡ್ಸೋಣ ಅಂದ್ರೆ ಸುಜಾತ ಅವ್ರು ಬಂದಿಲ್ಲ. ಸೊ ನಮ್ ಗಂಡಂದಿರ್ ನಾವು ಬಿಟ್ಟಿದೀವಿ, ಗೊತ್ತಿಲ್ಲ. ನಾವು ನನಗೆ ಸೀರಿಯಲ್ ಶುರು ಆಗೋಕ್ಕೂ ಮುಂಚೆನೆ ಮದುವೆ ಆಗಿತ್ತು, ವರ್ಧಾ ರೋಹಿತ್ ಸರ್. ಸೊ ಅವ್ರನ್ನ ಇಲ್ಲ ಸಿಕ್ಕಿದ್ದೀವಿ. ಇಲ್ಲ 4-5 ತಿಂಗಳು ಆಗ್ಬಿಡ್ತು ಅನ್ಸುತ್ತೆ ಅವ್ರನ್ನ ಸಿಕ್ಕಿ. ನಾನು ಬರೀ ಶ್ರಾವಣಿ ಹಿಂದೆ ಶ್ರಾವಣಿ ಸಂಸಾರ ಸರಿ ಮಾಡ್ಕೊಂಡು ಓಡಾಡ್ತಾ ಇದ್ದೀನಿ. ಸೊ ಎಲ್ಲೋ ಒಂದು ಕಡೆ ಅದಕ್ಕೆ ಎಲ್ಲೋ ಒಂದು ಕಡೆ ನಮ್ಮ ಅಕ್ಕನ ಸಂಸಾರ ಸರಿ ಮಾಡ್ತಾ ಇದ್ದೀನಿ ಅನ್ನೋದು ಮಾದ್ರಿ. ತುಂಬ ಜನ ಅಯ್ಯೋ ನಮ್ಮ ಅಣ್ಣನ ಮದುವೆ ಆಯಿತು ಅದಕ್ಕೆ ಹೆಂಗೆ ಬರ್ತಾಳೋ ಅಂತ ಅನ್ನೋದು. ಎಲ್ಲರೂ ಬಿಂದು ಥರ ಇರಿ. ನೀವೇನು ಹೇಳ್ತೀರಾ ಬಿಂದು ಬಗ್ಗೆ? ಸೊ ಬಿಂದು ಆಗಲಿ ಆದ್ಯ ಆಗಲಿ ನನ್ನ 2 ಕಣ್ಣಿದ್ದಂಗೆ. ಸೊ ನನಗೇನೇ ಪ್ರಾಬ್ಲಮ್ ಆಗ್ತದೆ ಅಂದರೆ ಫಸ್ಟ್ ಬರೋದೇ ಅವರಿಬ್ಬರು. ಸೊ ನಾನು ಅಳ್ಬೇಕಾದ್ರೆ ಆಗಲಿ ನಗಬೇಕಾದ್ರೆ ಆಗಲಿ ದೇರ್ ಆರ್ ಪಾರ್ಟ್ ಆಫ್ ಮೈ ಲೈಫ್. ಶ್ರಾವಣಿ ಲೈಫಲ್ಲಿ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಿಜವಾದ ಲೈಫಲ್ಲಿ ಈ ಥರ ಬಿಂದು ಆ್ಯಂಡ್ ಆದ್ಯ ಥರ ಒಂದು ಕುಟುಂಬ ಇರಬೇಕು. ಆ್ಯಂಡ್ ನಮ್ಮ ಇಡೀ ಕುಟುಂಬ ಆಫ್ ಸ್ಕ್ರೀನ್ ಹೇಳಬೇಕು ಅಂದರೆ ಜೆಮ್ ಆಫ್ ಅ ಟೀಮ್ ಅಂತಲೇ ಹೇಳ್ಬೋದು. ಯಾವತ್ತೂ ಯಾರೂ ಜಗಳ ಆಡಲ್ಲ, ಫುಲ್ ಖುಷಿಯಾಗಿ ಟಚ್ಡ್, ಯಾವಾಗಲೂ ಎಲ್ಲರೂ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡಿರ್ತೀವಿ. ಆ್ಯಂಡ್ ಇಟ್ಸ್ ವೆರಿ ಹ್ಯಾಪಿ ಮೂಮೆಂಟ್ ಫಾರ್ ಹಸ್. ಹಾಗಾದ್ರೆ ನಮಗೆ ಆದ್ಯ ಬೇಕೇ ಅಲ್ವಾ ಈಗ? ಆದ್ಯ ಅಲ್ಲಿ ಹೋಗೋಣ. ಯಾ, ಥ್ಯಾಂಕ್ ಯು. ಹಾಯ್ ಸೊ ಹಾಯ್ ಆದ್ಯ. ಹಲೋ ಹಾಯ್. ಹೇಗೆ ಅನಿಸ್ತಿದೆ 600 ಎಪಿಸೋಡ್? ಸೂಪರ್ ಎಕ್ಸೈಟೆಡ್, ಖುಷಿ ಆಗ್ತಿದೆ.
ಆ್ಯಂಡ್ 600 ಅಂದರೆ ಇನ್ನೂ ಫಸ್ಟ್ ಡೇ ಶೂಟಲ್ಲೇ ಇದ್ದೀವೇನೋ ಅಂತ ಅನಿಸಿದೆ. 2 years ಮುಗ್ದೆ 2 years ಆಗೋಯ್ತು ಆಲ್ರೆಡಿ ಅನ್ನೋ ಥರ. ಶ್ರಾವಣಿಗೆ ಯಾವತ್ತು ಬ್ಯಾಕ್ ಬೋನ್ ಆಗಿ ನೀವೇ ಇರೋದು ಆಯಿತಾ, ನೀವು ಮತ್ತೆ ಬಿಂದು. ಸೊ ಪಾಪ ಆದ್ಯ ನಾನು ಹೊಗಳಿದ್ದು ಶ್ರಾವಣಿಯವರು. ಏನು ಹೇಳ್ತೀರಾ ನೀವು ಇದೀಗ? ಬೇಕು, ಯಾಕಂದರೆ ನಾವು ನಮ್ಮ ಗಂಡ ಮನೆ ಎಲ್ಲ ಬಿಟ್ಟು ಶ್ರಾವಣಿ ನಮ್ಮ ಸಂಸಾರ ಅಲ್ಲ, ಶ್ರಾವಣಿ ಸಂಸಾರನ ಸಾಲ್ವ್ ಮಾಡ್ಕೊಂಡೇ ಇದ್ದೀವಿ. ಸಂಸಾರ ಮಾತ್ರ ಅಲ್ಲ, ನಿಮ್ಮ ಅಣ್ಣನ ಸಂಸಾರ, ಅದೇ ಅಣ್ಣನ ಸಂಸಾರ ಸಾಲ್ವ್ ಮಾಡ್ಕೊಳ್ಳೋದ್ರಲ್ಲೇ ಆಗ್ತಿದೆ. ಅದ್ರ ಜೊತೆಗೆ ಡೇಟ್ಸ್ ಬರ್ತಿದೆಲ್ಲ. ನೆಕ್ಸ್ಟ್ ರಿಷಿಕಾ ಬಗ್ಗೆ ಏನು ಹೇಳ್ತೀರಾ? ಇಶಿಕಾ ಶೆಟ್ಟಿಗಾರ್ ಅವರು, ಶೀಸ್ ಅ ವೆರಿ ಕೈಂಡ್ ಸೋಲ್. ಅದೇ ನಾನು ಈಗ ಹೇಳ್ತಾ ಇದ್ದೆ, ನನಗೆ ಮೇಕಪ್ಪಲ್ಲೆಲ್ಲ ಝೀರೋ ನಾಲೆಜ್ ಇತ್ತು. ಸೊ ಇಶಿಕಾ ಅಂತಲೇ ಇಲ್ಲ, ಎಲ್ಲರೂ ಆಯಿತಾ. ಆ್ಯಂಡ್ ನಾನು ಅಷ್ಟು ಲುಕ್ಸ್ ಬಗ್ಗೆ ಎಲ್ಲ ಕಾನ್ಸಂಟ್ರೇಟ್ ಮಾಡ್ತೇನೆ. ನಾನು ಹೆಂಗಂದರೆ ಒಂದು ಪ್ಯಾಂಟ್ ಹಾಕೊಂಡು ಒಂದು ಟಾಪ್ ಹಾಕೊಂಡಿದ್ರೆ ಅಷ್ಟೇ ಮುಗೀತು. ಐ ವಾಸ್ ಲೈಕ್ ನಾಟಕ ಬಂದು ಐ ಆಮ್ ವೆರಿ ಕಂಫರ್ಟಬಲ್. ಇದು ಮೇಕಪ್ ಗೀಕಪ್ ಎಲ್ಲ ಹೆಂಗಂದ್ರೆ ಪಾಂಡ್ಸ್ ಪೌಡ್ರ್ ಹಾಕೊಂಡು ಫೇರ್ ಲವ್ಲಿ ಹಾಕೊಂಡು ಐ ಸ್ಟಿಲ್ ಯೂಸ್ ಟು ಡೂ ದ್ಯಾಟ್. ನಾನು ಇಂಜಿನಿಯರಿಂಗಲ್ಲಿ ಇದ್ದಾಗೂ ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋರು, ಒಂದು ಕಾಜಲ್ ಹಾಕಲ್ವಲ್ಲ, ಒಂದು ಐಲೈನರ್ ಹಾಕಲ್ವಲ್ಲ, ನೀನು ಬೆಳಿಗ್ಗೆ ಹೆಂಗೆ ಸ್ನಾನ ಮಾಡ್ಕೊಂಡು ಎದ್ದು ಬಂದರೆ ಹಂಗೆ ಇರ್ತೀಯ ಅಂತ ಅಂದ್ಕೊಂಡು. ಬಟ್ ಇಲ್ಲಿಗೆ ಬಂದಮೇಲೆ ನಮ್ಮ ಗರ್ಲ್ಸ್ ಏನಿದ್ದಾರೆ ನನಗೆಲ್ಲ ಹೇಳ್ಕೊಟ್ಟು ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು, ಯಾವ ಥರ ರೆಡಿ ಆಗಬೇಕು, ಯಾವ ಥರ ಡ್ರೆಸ್ ಮಾಡಬೇಕು, ಇದೆಲ್ಲ ನಾನು ಇವತ್ತೇನು ಗ್ರೂಮ್ ಆಗಿದ್ದೀನಿ, ಇಟ್ಸ್ ಬಿಕಾಸ್ ಆಫ್ ಮೈ ಗರ್ಲ್ಸ್. ಫಸ್ಟ್ ಆಫ್ ಆಲ್ ನಿಮಗೆ ಕಂಗ್ರ್ಯಾಚುಲೇಷನ್. ಜಂಗಲ್ ಮಂಗಲ್ ಸಿನಿಮಾ ಈಗ ಕರ್ನಾಟಕದಾದ್ಯಂತ ಯಾವ ರೀತಿ ಹೈಪ್ ಕೊಡ್ತಾ ಇದೆಯೋ ಆ ಸಿನಿಮಾದ ಹೀರೋಯಿನ್ ಇವರು. ಸೊ ಇವಾಗ ಹೇಳಿ ಜಂಗಲ್ ಮಂಗಲ್ ಬಗ್ಗೆ. ಜಂಗಲ್ ಮಂಗಲ್ಗೆ ತುಂಬ ಪ್ರೀತಿ ಸಿಗ್ತಿದೆ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾನು ಇಡೀ ತಂಡಕ್ಕೆ ಯಾವಾಗಲೂ ಆಭಾರಿಯಾಗಿರ್ತೀನಿ. ನಮ್ಮ ರಕ್ಷಿತ್ ಕುಮಾರ್ ಸರ್ ಆಗಿರ್ಬೋದು, ಯಶ್ ಶೆಟ್ಟಿ ಸರ್ ಆಗಿರ್ಬೋದು, ಉಗ್ರ ಮಂಜು ಸರ್ ಆಗಿರ್ಬೋದು. ಇನ್ನೊಂದು ಹೇಳ್ಬೇಕು, ಕಾಡಲ್ಲಿ ಏನೆಲ್ಲ ಮಾಡಬಾರ್ದು ನೋಡಿ ಎಲ್ಲ ಮಾಡಿ ತೋರಿಸಿದ್ದಾರೆ ನಮಗೆ ಜಂಗಲ್ ಮಂಗಲ್ ಸಿನಿಮಾದಲ್ಲಿ. ನಾನು ಏನು ಮಾಡಲಿ, ಕಲ್ಲುಗುಡ್ಡು ಪ್ರವೀಣ ಇದ್ದಾನಲ್ಲ ಕರ್ದ ಅಂತ. ಈಗ ನಿಮ್ಮ ಬಾಯ್ ಫ್ರೆಂಡ್ ಕರೆದ್ರೆ ನೀವು ಹೋಗದೆ ಇರ್ತೀರ, ಕಳ್ಳಿ. ಈಗ ಬಾಯ್ ಫ್ರೆಂಡ್ ಕರೆದಾಗ ಹೋಗಬೇಕು ಅಂತ ಆಸೆ ಇರುತ್ತೆ, ಹೌದು, ಬಟ್ ಒಳಗಡೆ ಹೆದರಿಕೆ ಕೂಡ ಇರ್ತದಲ್ವಾ. ಸೊ ಬಾಯ್ ಫ್ರೆಂಡ್ ಕರೆದ್ನಲ್ಲ ಅಂತ ಹೋದೆ, ಅದು ಆಮೇಲೆ ಏನಾಯಿತು ಅಂತ ನೀವೇ ಸಿನಿಮಾ ನೋಡಬೇಕು. ಈ ಒಂದು ಅವನು ಮತ್ತು ಶ್ರಾವಣಿ ಈ ಸೀರಿಯಲಲ್ಲಿ ಆ್ಯಕ್ಚುಲಿ ಎಲ್ರಿಗೂ ನಿಮ್ಮ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಈ ರೀತಿ ನಮಗೂ ಒಂದು ನಾದ್ನಿ ಇರಬೇಕು, ಅತ್ತಿಗೆ ಇರಬೇಕು ಅಂತ ಹೇಳಿ ಅನಿಸೋದಿದೆ. ಸೊ ಎಲ್ರಿಗೊಂದು ರೋಲ್ ಮಾಡೆಲ್ ಥರ. ಬಿಕಾಸ್ ಇವಾಗ ಎಲ್ಲರೂ ಜಗಳ ಆಡ್ಕೊಂಡು ಎಲ್ಲ ಇರೋದೇ ಗಾಸಿಪ್ ಮಾಡ್ಕೊಂಡು, ಆದರೆ ನೀವು ಒಂದು ಶ್ರಾವಣಿಗೆ ಸಪೋರ್ಟ್ ಸಿಸ್ಟಮ್ ಆಗಿ ಈ ಒಂದು ಸೀರಿಯಲಲ್ಲಿ ಏನು ಹೇಳ್ತೀರಾ ಇದ್ರ ಬಗ್ಗೆ? ಅದೇ ಹೇಳ್ದಾಗೆ ಅತ್ತಿಗೆ ನಾದ್ನೀರ್ ಅಂದರೆ ಆಫ್ ಸ್ಕ್ರೀನಲ್ಲೆಲ್ಲ ಹೆಂಗಾಗ್ಬಿಡಿದೆ ಅಂದರೆ ಜಲಸ್ ಫೀಲ್ ಮಾಡೋದು, ಇದು ಮಾಡೋದು, ಇದೆಲ್ಲ ಇರುತ್ತೆ. ಬಟ್ ಆ್ಯಕ್ಚುಲಾಗಿ ಈ ಶ್ರಾವಣಿನೇ ನಾನು ಅತ್ತಿಗೆ ಆಗಬೇಕು ಅಂತ ನೀವು ಎಪಿಸೋಡ್ಸ್ ನೋಡಿದ್ರೆ ಗೊತ್ತಾಗ, ಶ್ರಾವಣಿನೇ ನಾನು ಅತ್ತಿಗೆ ಆಗಬೇಕು ಅಂತ ಹೇಳಿದ್ದು ನಾನೇ. ಯಾಕಂದರೆ ಶೀಸ್ ಅ ಒನ್. ನಮ್ಮ ಮನೇಲಿ ಇರೋ ನೆಗೆಟಿವ್ ವೈಬ್ಸ್ನೆಲ್ಲ ಓಡಿಸೋದಕ್ಕೆ ಶೀಸ್ ಅ ಒನ್ ಅಂತ ನಂಗೆ ಆಲ್ರೆಡಿ. ಸೀಕ್ರೆಟ್ ಬಿಟ್ಕೊಡ್ತೀರಾ ನೆಕ್ಸ್ಟ್ ಎಪಿಸೋಡ್? ನಿಮ್ಗೊಂದು ವಿಷಯ ಗೊತ್ತಾ? ನಮಗೆ ಗೊತ್ತಿರಲ್ಲ. ನಮಗೆ ನೆಕ್ಸ್ಟ್ ಏನಾಗುತ್ತೆ ಅಂತ ಗೊತ್ತಿರಲ್ಲ. ಅಂದರೆ ರೈಟರು ಇಷ್ಟಿಷ್ಟು ಎಪಿಸೋಡ್ಸ್ ಅಷ್ಟೇ ಅಲ್ವಾ ಕಳಿಸೋದು. ಸೊ ನಮಗೆ ಗೊತ್ತಿರಲ್ಲ. ನಮಗೆ ಬಂದಾಗ ಸೆಟ್ಟಿಗೆ ಬಂದಾಗ ಸೀನ್ ಪೇಪರೆಲ್ಲ ನೋಡ್ತೀವಿ, ಓ ಇದು ಹಿಂಗೆ ಆಗ್ತಿದ್ಯಾ, ಇದು ಹಿಂಗೆ ಈ ಥರ ಆಗ್ತಿದ್ಯಾ ಅಂತ ಅವಾಗೇ ನಮಗೂ ಗೊತ್ತಾಗೋದು. ಸೊ ನಮಗೆ ಗೊತ್ತಿರಲ್ಲ. ಪ್ರಾಜೆಕ್ಟ್ ಯಾವುದಾದ್ರೂ ಬರ್ತಾ ಇದೆಯಾ ನಿಮ್ಮದು? ಅದೇ ನೋಡುವ ಇನ್ನು. ಓಕೆ, ಆಲ್ ದ ವೆರಿ ಬೆಸ್ಟ್. ಇಂದನೇ ಅನೌನ್ಸ್ಮೆಂಟ್ ಆದರೆ ಚೆನ್ನಾಗಿರುತ್ತಲ್ವಾ? ಹಾಗಾದರೆ ಬಿಗ್ ಅನೌನ್ಸ್ಮೆಂಟ್ ಜೊತೆ ಬರ್ತಾರೆ ಈಗ, ನೋಡುವ, ಲೆಟ್ಸ್ ಸಿ. ಎಲ್ಲರ ಜೊತೆನೂ ಮಾತಾಡಿದ್ವಿ. ಇವ್ರು ಇನ್ನೊಂದು ಪಿಲ್ಲು ತುಂಬ ಇಂಪಾರ್ಟೆಂಟ್. ನಮ್ಮನ್ನು ಕರೆಯೋದಾಗಲಿ, ಸ್ಕ್ರಿಪ್ಟ್ ಬಗ್ಗೆ ಯೋಚನೆ ಮಾಡೋದಾಗಲಿ, ಸ್ಕ್ರಿಪ್ಟ್ ಪ್ಲ್ಯಾನಿಂಗ್ಸ್ ಮಾಡೋದಾಗಲಿ, ಎಲ್ಲ ಟೈಮಿಂಗ್ಸ್ ಕೂಡ ಹೇಳೋದಾಗಲಿ ಇವರೇ. ಸೊ ಅವ್ರ ಹತ್ರ ಕೇಳೋಣ. 600 ಎಪಿಸೋಡ್ ಆಯ್ತು. ಸಚಿನ್ ಅಂತ ಹೇಳೋದಲ್ಲ ಅವಾಗಲೇ. ಬನ್ನಿ. ಸೊ ಹೇಗೆ ಅನ್ನಿಸ್ತದೆ ಸಚಿನ್, 600 ಎಪಿಸೋಡ್ ಕಂಪ್ಲೀಟ್ ಮಾಡಿದ್ವಿ? ತುಂಬ ಖುಷಿ ಆಗ್ತಾಯಿದೆ ಮೇಡಮ್ ನನಗೆ. ಅಂದರೆ ನಾನು ಫಸ್ಟು ಸೀರಿಯಲ್ಲು 600 ಎಪಿಸೋಡ್ ಮಾಡಿದ್ದು. ಅಂದರೆ 1 ವರ್ಷ ಆಯಿತು, ಜೂನಿಗೆ ಬಂದು. ಎಲ್ಲ ತುಂಬ ಒಳ್ಳೆಯ ಆರ್ಟಿಸ್ಟು, ಕರೆದ ತಕ್ಷಣ ಬೇಗ ಬರ್ತಾರೆ. ತುಂಬ ಖುಷಿ ಆಯ್ತು ಮೇಡಮ್. ಅಂದರೆ ತುಂಬ ಕಂಪ್ಲೇಂಟ್ಸ್ ಇರುತ್ತೆ, ಬೇಗ ಬರಲ್ಲ ಅಂತಲ್ಲ. ಬೇಗ ಬರ್ತೀನಿ, ಬಟ್ 10 minutes ಆದಮೇಲೆ ಲೈಟಿಂಗ್ಸ್ ಇನ್ನೂ ಆಗಿರಲ್ಲ, ಅಷ್ಟೊತ್ತಿಗೆ ಕರೆದು ಬಿಟ್ಟಿರ್ತಾರೆ. ಬೇಗ ಕೋಪ ಮಾಡ್ಕೊಳ್ಳಲ್ಲ, ಚೂರು ಕೋಪ ಮಾಡ್ಕೊಳ್ತೀನಿ, ಹಂಗೆ ಅದೇ ಸೆಕೆಂಡ್ಗೆ ಸರಿ ಹೋಗಿರ್ತೀನಿ ಅಲ್ವಾ? ಹೌದು. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಜೊತೆ ರಿಷಿಕಾ ಅಲಿಯಾಸ್ ಶ್ರಾವಣಿ ಇವತ್ತು ನನ್ನ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಇದ್ದೆ, ಆವಾಗ ಅಲ್ಲೇ ಆಫ್ ಆಯಿತು. ಏನು ಅಂತ ಹೇಳಿದ್ರೆ, ನೀವು ಹೇಳಿದ್ರಿ ಮೊದಲಿಂದ ನಾನು ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡ್ತಾ ಇದ್ದೆ, ಇವಾಗ ಒಂದು ಒಳ್ಳೆ ಅದು ಕೂಡ ಹೀರೋಯಿನಿಯಾಗಿ ಚಾನ್ಸ್ ಸಿಕ್ಕಿದೆ. ಹೌಸ್ ಆಫ್ ಇಲ್ಲಿ ಎಲ್ಲರೂ ರೆಕಗ್ನೈಸ್ ಎಲ್ಲ ಮಾಡಿದಾಗ ಹೆಂಗಾಗುತ್ತೆ?
ತುಂಬ ಖುಷಿ ಆಗುತ್ತೆ. ಈ ದೇವಸ್ಥಾನದಲ್ಲಂತೂ ಬಿಡಲ್ಲ, ಬಟ್ ಆ ಪ್ರೀತಿ ಇದೆಯಲ್ಲ, ಇಟ್ಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಅದರಿಂದ ನಾವು ಇನ್ನೂ ಕೆಲಸ ಮಾಡಬೇಕು, ಇನ್ನೂ ಜನಕ್ಕೆ ಹತ್ರ ಆಗಬೇಕು ಅಂತ ಅನಿಸ್ತಾ ಇರತ್ತೆ. ಇವಾಗ ಎಲ್ಲರ ತಲೆಯಲ್ಲಿ ಒಂದು ಓಡ್ತಾ ಇರ್ಬೋದು, ರಿಷಿಕಾ ಅವರ ವಯಸ್ಸು ಎಷ್ಟು ಅನ್ನುವಂಥದ್ದು. ಅದು ಸೀಕ್ರೆಟ್, ಹುಡುಗಿರ ವಯಸ್ಸು ಕೇಳಬಾರ್ದು ಅಂತಾರೆ. ಸೊ ಇಟ್ಸ್ ಅ ಸೀಕ್ರೆಟ್. ಓಕೆ, ಯಾವ ಸ್ಕೂಲಲ್ಲಿ ಕಲ್ತದ್ದು? ಉಡುಪಿಯಲ್ಲೇ ಕಲ್ತಿರೋದಲ್ಲ, ಬ್ಯಾಂಗ್ಳೂರಲ್ಲಿ ಏನಾದರೂ? ಇಲ್ಲ, ಶಿವಮೊಗ್ಗದಲ್ಲಿ ರಾಮಕೃಷ್ಣ ಸ್ಕೂಲಲ್ಲಿ ಓದಿದ್ದು. ದೆನ್ ಇಂಡಿಯನ್ ಹೈಸ್ಕೂಲ್ ಅಂತ, ಸೊ ಇಂಡಿಯನ್ ಪಬ್ಲಿಕ್ ಸ್ಕೂಲ್ ಅಂತ. ಯಾ. ಓಕೆ, ಶ್ರಾವಣಿ ಅಂತ ಬಂದಾಗ ಇವಾಗ ನಾನು ತುಂಬ ನೋಡ್ತಾ ಇದ್ದೆ, ಕಮೆಂಟ್ಸ್ ಆಗಿರ್ಬೋದು, ತುಂಬ ಎಲ್ಲ ನೋಡ್ತಾ ಇದ್ದಾಗ ಎಲ್ಲರೂ ಏನು ಸಕ್ಕತ್ತಾಗಿದ್ದಾರೆ, ಎಲ್ರಿಗೊಂದು ಕ್ರಶ್ ಥರ ಆಗಿದ್ದೀರಾ ಮ್ಯಾಮ್ ನೀವು. ಸೊ ಇದಕ್ಕೆ ಏನು ಹೇಳ್ತೀರಾ? ಸೊ ಬ್ಯೂಟಿ ಇಂಪಾರ್ಟೆಂಟ್ ಆಗಲ್ಲ, ಹಾರ್ಟ್. ಆ್ಯಂಡ್ ಯಾವಾಗಲೂ ಎಲ್ಲರೂ ನಗ್ತಾ ಇರಿ, ಕಾನ್ಫಿಡೆಂಟ್ ಆಗಿರಿ. ಸೊ ದಟ್ ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ನೀವು ಬ್ಯೂಟಿಫುಲ್ ಆಗಿ ಕಾಣಿಸ್ತೀರಾ. ನಿಮ್ಗೆ ಯಾರ ಹತ್ರ ಆದರೂ ಕ್ರಶ್ ಇದೆಯಾ? ಕ್ರಶ್ ಇಲ್ಲ. ಇಂಡಸ್ಟ್ರಿಯಲ್ಲಿ ಅಂತೂ ಬಂದಾಗ ಅಫ್ಕೋರ್ಸ್ ಸುದೀಪ್ ಸರ್ ಅಂದರೆ ನಂಗೆ ತುಂಬ ಇಷ್ಟ. ಆ್ಯಂಡ್ ಪುನೀತ್ ರಾಜ್ಕುಮಾರ್ ಸರ್, ಯಾರಿಗಿಷ್ಟ ಇಲ್ಲ, ಇಬ್ಬರು ನಂಗೆ ತುಂಬ ಇಷ್ಟ ಅವರಿಬ್ಬರು. ಓಕೆ, ಅದೆಷ್ಟೋ ಪಡ್ಡೆ ಹುಡುಗರು ನಿಮಗೆ ಕ್ಯೂ ಅಲ್ಲಿ ನಿಂತಿದ್ದಾರೆ ಮ್ಯಾಮ್. ನಿಮ್ಗೆ ಎಂಥ ಹುಡುಗ ಬೇಕು ಅಂತ ಹೇಳಿ ಆಸೆ? ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು, ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು. ಅಫ್ಕೋರ್ಸ್ ನಾನು ಅವ್ರ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ತೀನಿ. ಆ್ಯಂಡ್ ಕೇರಿಂಗ್, ಅಷ್ಟೇ. ಮತ್ತೇನು ಬೇಕಾಗತ್ತೆ ಹುಡುಗಿರಿಗೆ? ಅಷ್ಟೇ, ಮೇನ್ಲಿ ಕೇರಿಂಗ್. ಓಕೆ, ಇನ್ನೊಂದು ಕ್ವಶನ್ ಏನು ಅಂತ ಹೇಳಿದ್ರೆ, ರಿಲೇಷನ್ಶಿಪ್ಪಲ್ಲಿ ಏನಾದರೂ ಇದ್ದೀರಾ? ನೋ, ಐ ಆಮ್ ಸಿಂಗಲ್. ಸೂಪರ್ ಸಿಂಗಲ್. ಯಾವುದಾದ್ರೂ ಬ್ರೇಕಪ್ ಏನಾದರೂ ಆಗಿದೆಯಾ? ಸೊ ತುಂಬ ಪರ್ಸ್ನಲ್ ಕ್ವೆಶನ್ ಆಗುತ್ತೆ. ಅಫ್ಕೋರ್ಸ್ ಎಲ್ಲ ಲೈಫಲ್ಲೂ ಒಂದು ಕ್ರಶ್ ಆ ಥರ ಎಲ್ಲ ಆಯ್ತಾ? ನಾಟ್ ಲೈಕ್ ಬ್ರೇಕಪ್ ಬಟ್ ಯಾ ಇತ್ತು, ಹೋಯ್ತು, ಇತ್ತು. ಪರವಾಗಿಲ್ಲ, ಇಲ್ಲಿ ಬೇರೆ ನೋಡ್ಕೊಳ್ಳುವಲ್ಲ. ಓಕೆ, ನಿಮ್ಮ ಅಭಿಮಾನಿಗಳು ನಾನು ಆವಾಗಲೇ ಹೇಳಿದಕ್ಕೆ ತುಂಬ ಚೆನ್ನಾಗಿದ್ದಾರೆ. ಸೊ ಅವ್ರಿಗೆ ಏನಾದರೂ ಹೇಳಬೇಕು ಅಂತಿದ್ರೆ ಏನು ಹೇಳ್ತೀರಾ? ಅವನು ಮತ್ತು ಶ್ರಾವಣಿ ನೋಡ್ತಾ ಇದ್ದೀರಾ, ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಇನ್ನು ಮುಂದೆ ಡೆವಿಲ್ ಅಂದರೆ ಹಾರರ್ ಸೀನ್ಸ್ ಬಿಟ್ಟು ಇನ್ನೂ ಲವ್, ಫ್ಯಾಮಿಲಿ ಎಲ್ಲನೂ ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಇರೋ ಸೀನ್ಸ್ಗಳು ನಡೀತಾ ಇದೆ. ಸೊ ಪ್ಲೀಸ್ ನೀವೆಲ್ಲ ನೋಡಿ. ಆ್ಯಂಡ್ ನಿಮ್ಮ ಪ್ರೀತಿ ನಮ್ಮ ಮೇಲೆ ಯಾವಾಗಲೂ ಹೀಗೆ ಇರಬೇಕು ಅಂತ ಕೇಳ್ಕೊಳ್ತೀನಿ. ಓಕೆ, ಶ್ರವಣ್, ಇನ್ನೊಂದು ಏನು ಅಂತ ಹೇಳಿದ್ರೆ, ನಿಮ್ಮ ಸೀರಿಯಲ್ ನೋಡ್ತಾ ಇದ್ದವ್ರಿಗೆ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಎಲ್ಲ ಗೊತ್ತಿದೆ. ಯಾರು ನೋಡ್ತಾ ಇದ್ದಿಲ್ಲ ನೋಡಿ, ಅವ್ರಿಗೆ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂತಿದ್ರೆ ಏನು ಹೇಳ್ತೀರಾ? ಸೊ ಶ್ರಾವಣಿ ಫ್ಯಾಮಿಲಿ ಇಂಪಾರ್ಟೆನ್ಸ್ ತುಂಬ ಕೊಡ್ತಾಳೆ. ಅದ್ರ ಜೊತೆಗೆ ಫಾರಿನಲ್ಲಿ ಓದ್ಕೊಂಡು ಬಂದಿದ್ದಾಳೆ. ದೆನ್ ಅಲ್ಲಿ ಓದಬೇಕಾದ್ರೆ ಅಭಿಮನ್ಯು ಮೇಲೆ ಲವ್ ಆಗುತ್ತೆ. ಆ್ಯಂಡ್ ಅಭಿಮನ್ಯು ಒಂದು ಪೆಟ್ ಅಂತ ಗಿಫ್ಟ್ ಕೊಡ್ತಾರೆ, ಅದೇ ನಮ್ಮ ಚೀಕು. ಸೊ ಚೀಕು, ಅಭಿಮನ್ಯು ಆ್ಯಂಡ್ ಶ್ರಾವಣಿಯಲ್ಲಿ ಟ್ರಯಾಂಗಲ್ ಲವ್ ಸ್ಟೋರಿನೇ ಅಂತ ಹೇಳ್ಬೋದು. ಬಿಕಾಸ್ ಚೀಕು ನಮಗೊಂಥರ ಮಗ ಥರ. ಸೊ ಆ್ಯಂಡ್ ಶ್ರಾವಣಿ ಎಲ್ಲರ ಬಗ್ಗೆನೂ ಕೇರ್ ಮಾಡಿಕೊಂಡು, ಎಲ್ಲನೂ ಸಪೋರ್ಟ್ ಮಾಡಿಕೊಂಡು, ಪ್ರತಿಯೊಬ್ಬರೂ ಫ್ಯಾಮಿಲಿಯಲ್ಲಿ ಪ್ರತಿಯೊಬ್ಬರೂ ಸಪೋರ್ಟ್ ಮಾಡಿಕೊಂಡು, ಆ್ಯಂಡ್ ವಿಲ್ಲನ್ ಇದ್ದಾರೆ ಅಂತ ಗೊತ್ತಿದ್ರೂ ಅದನ್ನು ಹಿಂಗೆ ಟ್ಯೂನ್ ಮಾಡ್ಬೋದು, ಹಿಂಗೆ ಸರಿ ಮಾಡ್ಬೋದು ಅಂತ ಯೋಚನೆ ಮಾಡ್ತಿರ್ತಾಳೆ. ಪ್ರೆಸೆಂಟ್ಲಿ ಅದಕ್ಕೆ ಬಿಂದು ಮತ್ತು ಆದ್ಯ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅಷ್ಟೇ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಾನು ಅವಾಗಲೇ ತುಂಬ ಹೈಪ್ ಕೊಟ್ಕೊಂಡು ಬಂದೆ. ಅದು ಕೂಡ ರಾತ್ರಿ 10 ಗಂಟೆಗೆ ಸ್ಟಾರ್ ಸುವರ್ಣದಲ್ಲಿ ಬರ್ತಾ ಇರುವಂಥ ಅವನು ಮತ್ತು ಶ್ರಾವಣಿ. ಈ ಸೀರಿಯಲ್ ಬ್ಯೂಟಿಫುಲ್ ಲೇಡೀಸ್ ಈಗ ನನ್ನ ಜೊತೆ ಇದ್ದಾರೆ. ಅವ್ರ ಹತ್ರ ಒಂದು ನಿಮಿಷದ ಆಟ ಆಡಿಸುವ, ಯಾವ ರೀತಿ ಆಟ ಆಡ್ತಾರೆ ಅಂತ ಹೇಳಿ ನೋಡುವ, ಆಯಿತಾ? ನಾನು ಆವಾಗಲೇ ಹೇಳಿದಾಗ ನೀವು 3 ಮಂದಿ ಕೂಡ ಮಾತಿನ ಮಲ್ಯರು ಅಂತ ಹೇಳ್ಬೋದು, ಆಯಿತಾ? 1 ನಿಮಿಷ ಅವನು ಮತ್ತು ಶ್ರಾವಣಿ ಅಂತ ಸ್ಪೀಡಾಗಿ ಹೇಳ್ತಾ ಹೋಗಬೇಕು. ಯಾರು ಜಾಸ್ತಿ ಸ್ಪೀಡಾಗಿ ಹೇಳ್ತಾರೆ ಇವಾಗ ವಿನ್ನ. ಓಕೆ, ಒಬ್ರೊಬ್ರೆ ಅಲ್ಲಿ ಗೋವಿಂದ ಇಲ್ಲ, ಆಯಿತಾ? ಒಬ್ರೊಬ್ರೆ ಹೇಳಬೇಕು. ಯಾರು ಸ್ಪೀಡಾಗಿ ಪಂಬಲ್ ಆಗದೆ ಯಾರು ಜಾಸ್ತಿ ಹೇಳ್ತಾರೆ ನೋಡು. ಓಕೆ, ಸ್ಟಾರ್ಟ್. ನಾನೀಗ ಬಿಂದು ಅವರಿಂದಲೇ ಸ್ಟಾರ್ಟ್. ಬಿಂದು ಅವ್ರಿ, ನೀವು ಅಲ್ಟ್ರಾ ಮ್ಯಾಕ್ಸ್. ಓಕೆ, ರೆಡಿ? ಅಲ್ಲಿ ಸ್ಟಾರ್ಟ್. ಅವನು ಮತ್ತೆ ಶ್ರಾವಣಿ, 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 ಅವನು ಮತ್ತೆ ಶ್ರಾವಣಿ. ಹೋಯ್ತು, ಉಸಿರು ತಗೊಂಡು ಹೋಯ್ತು. ಏನೊಂದು ಟ್ರೈ ಮಾಡಿದ್ದಾರೆ. ಓಕೆ, ನಮ್ಮ ಹೀರೋಯಿನ್ ಶ್ರಾವಣಿ ಅವರು ಇದ್ದಾರಲ್ಲ. ಓಕೆ, ಅವನು ಮತ್ತೆ ಶ್ರಾವಣಿ, 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 ಅವನು ಮತ್ತೆ ಶ್ರಾವಣಿ. ಈ ನೋಡಿ, ನಮ್ಮ ಜಂಗಲ್ ಮಂಗಲಲ್ಲಿ ಮಂಗಲ್ ಮಾಡಿ ಆಗಿದೆ. ಇವಾಗ ನೋಡಿ, ಆಮೇಲೆ ಇನ್ನೊಂದೇನು ಗೊತ್ತಾ, ಈಗ ಊಟದ ಸಮಯ ಆಯ್ತಾ, ಊಟ ಮಾಡ್ಕೊಂಡು ಆದ್ಮೇಲೆ ಸ್ವಲ್ಪ ಅಂದರೆ ಪೆಟ್ರೋಲ್ ಎಲ್ಲ ಬಿದ್ದಾಗ ಗಾಡಿ ಜಾಸ್ತಿ ಈಗ ನಿಮ್ಮನ್ನು ಬೀಳಿಸ್ತವೆ ಪೆಟ್ರೋಲ್. ಅದು ಅವಾಗ ಪೆಟ್ರೋಲ್ ಡೌನ್ ಆಗುತ್ತೆ. ಒಂದು 5 to 10 minutes ಒಳಗೆ ನಿದ್ದೆ ಮಾಡಲೇಬೇಕು, ಆಮೇಲೆ ಪೆಟ್ರೋಲ್ ಹೈ ಆಗುತ್ತೆ. ರೆಡಿ ಅಲ್ಲ?
ಅವನು ಮತ್ತೆ ಶ್ರಾವಣಿ, 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 ಅವನು ಮತ್ತೆ ಶ್ರಾವಣಿ. ಓಕೆ ನೋಡಿ, ಹೀರೋ ಬಂದಿದ್ದಾರೆ. 600 ಎಪಿಸೋಡ್ಸ್ ಹೇಳ್ಬಿಟ್ರೆ ಮೇಡಮ್, ಒಳ್ಳೆ ಆಂಕರ್ ಬೇರೆ ಸಿಕ್ಕಿದೆ ನಿಮಗೆ. ಓಕೆ ರೆಡಿ ಅಲ್ವಾ? ನೀವೀಗ ಕಂಟಿನ್ಯೂಸ್ ಆಗಿ ಚೂರು ಕೂಡ ಪಂಬಲ್ ಆಗಬಾರ್ದು. ಅವನು ಮತ್ತು ಶ್ರಾವಣಿ ಅಂತ ಸ್ಪೀಡ್ ಆಗಿ ಹೇಳಬೇಕು. ಓಕೆ ನೋಡಿ ಸ್ಕಂದ ಅವ್ರು ಚೇಂಜ್ ಮಾಡ್ತೀರಾ ನೀವು? ಅವನಿ ಮತ್ತು ಶ್ರಾವಣ ಆಗತ್ತೇನೋ? ಓಕೆ ರೆಡಿ ರೆಡಿ ರೆಡಿ. ಅವನು ಮತ್ತೆ ಶ್ರಾವಣಿ, 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 ಅವನು ಮತ್ತೆ ಎಸ್ ಸೂಪರ್ ಅಲ್ವಾ? ಎಸ್ ನೋಡಿದ್ರಲ್ಲ, ಇದು ಅವನು ಮತ್ತು ಶ್ರಾವಣಿ ಸೀರಿಯಲ್ ಸೆಟ್ ಜೊತೆ ಮಾತಿನ ಜೊತೆ ಚಿಟಾಪಟ ಪಟಾಪಟ ಅಂತ ಹೇಳ್ಬೋದು. ಈಗ ನೀವೆಲ್ಲರೂ ಹೇಳಬೇಕು, ನಿಮ್ಮ ಸೀರಿಯಲ್ ಎಷ್ಟು ಗಂಟೆಗೆ ಬರ್ತಾ ಇದೆ, ಎಲ್ಲರೂ ನೋಡಬೇಕಾದ್ರೆ ಯಾಕೆ ನೋಡಬೇಕು? ಅದು 600 ಎಪಿಸೋಡ್ ಆದಮೇಲೆ ನಾನು ಎಂತ ಹೇಳಲಿಕ್ಕಿಲ್ಲ. ಓಕೆ 4 ಜನಗಳ ರೆಡಿ ಅಲ್ವಾ? ಓಕೆ ರೆಡಿ? ಅವನು ಮತ್ತೆ ಶ್ರಾವಣಿಯಲ್ಲಿ ಸ್ಕಂದ ಇದ್ದೀನಿ, ಸೊ ದಯವಿಟ್ಟು ನೋಡಿ. ನಮ್ಮ ಯುನೀಕ್ ಪಾಯಿಂಟ್ಸ್ ನಮ್ಮ ಸೀರಿಯಲಲ್ಲಿ ಒಂದು ಪೆಟ್ ಇದೆ ಅಂತ ಹೇಳ್ತಾ ಇದ್ದೆ ಮೇಡಮ್. ಸೊ ಚೀಕು ಈಸ್ ಆರ್ ಸನ್ ಆ್ಯಕ್ಚುಲಿ. ಸೊ ಹಾಗಾಗಿ ತುಂಬ ಕ್ಯೂಟ್ ಎಲಿಮೆಂಟ್ಸ್ ಇದೆ. ಈಗ ಸದ್ಯಕ್ಕೆ ಸ್ಪಾಯ್ಗೆ ಹೋಗಿದ್ದಾನೆ, ಸ್ಪಾಯ್ಗೆ ಹೋಗಿ ನೇಲ್ ಪೇಂಟು ಇದೆಲ್ಲ ಮಾಡಿಸ್ತಾ ಇದ್ದಾನೆ. ಸೊ ಸೊ ಖಂಡಿತವಾಗ್ಲೂ ಇನ್ನಷ್ಟು ರೋಮಾಂಚಕ ಎಪಿಸೋಡ್ಸ್ ನಿಮ್ಮ ಮುಂದೆ ಬರ್ತಾ ಇದೆ. ಯಾರ್ಯಾರು ನೋಡ್ತಾ ಇಲ್ಲ ಅವ್ರಿಗೂ ಒಂದು ಹೊಸ ಥರದ ಎಪಿಸೋಡ್ಸ್ ಬರ್ತಾ ಇದೆ. ಸೊ ಖಂಡಿತವಾಗ್ಲೂ ಇಂಥ ರೋಮಾಂಚನದ ಎಪಿಸೋಡ್ಸ್ ನೋಡಬೇಕಂದ್ರೆ ನಿಮ್ಮ ಸ್ಟಾರ್ ಸುವರ್ಣಲ್ಲಿ ರಾತ್ರಿ 10 ಗಂಟೆಗೆ ಅವನು ಮತ್ತೆ ಶ್ರಾವಣಿ ನಿಮ್ಮ ಮುಂದೆ. ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು. ಇವತ್ತಿನ ಈ ಅವನು ಮತ್ತು ಶ್ರಾವಣಿ ಸೀರಿಯಲ್ ಸೆಟ್ ಕತೆ ಇದೇ ರೀತಿ ಇದೆ. ಇನ್ನು ಯಾವ ರೀತಿ ಚಮಕ್ ಕೊಡ್ತಾರೆ ಅಂತ ಹೇಳಿ ನೋಡುವ ನಾವು. ಅದು ಕೂಡ ತಪ್ಪದೆ ಸ್ಟಾರ್ ಸುವರ್ಣದಲ್ಲಿ ಬರ್ತಾ ಇದೆ ರಾತ್ರಿ 10 ಗಂಟೆಗೆ ಅವನು ಮತ್ತೆ ಶ್ರಾವಣಿ.